ಕಣ್ಮುಚ್ಚಿಟ್ಟರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ, ಈ ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರ ಜೀವನದಲ್ಲಿ ಇನ್ನೊಂದು ಹೊಸ ದಿನವನ್ನು ಕೊಟ್ಟು ನಮ್ಮ ಬೆಳವಣಿಗೆಗೋಸ್ಕರ, ನಮ್ಮ ಮಾರ್ಪಾಟಿಗೋಸ್ಕರ ಇನ್ನೂ ಸಹ ನೀವು ಕಾಯ್ತಿದ್ದೀರ ಅಂದ್ರೆ ತಾಳ್ಮೆಯಿಂದ. ನೀವು ನಮ್ಮ ಮೇಲಿಟ್ಕೊಂಡಿರುವಂತಹ ಉದ್ದೇಶ, ಆ ಕನಸು, ಅದನ್ನ ನಾವು ನನಸು ಮಾಡುವಂತಹ ಮಕ್ಕಳಾಗಿ, ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ನಾವು ಬದುಕುವಂತಹ ಮಕ್ಕಳಾಗುವಂತೆ ನಮಗೆ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ ಕೊಟ್ಟು ನಡೆಸಿ. ಈ ಸಮಯದಲ್ಲಿ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಿ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ವಂದನೆಗಳು. ಪ್ರಿಯರಾದ ದೇವಶ್ವರೇ, ಸಾಮ್ಯ ರೂಪವನ್ನು ಇದೊಂದು ವಾರ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ವೀಕ್ ಇಂದ ಕಂಟಿನ್ಯೂ ಮಾಡೋಣ. ಸಾಮ್ಯ ರೂಪಗಳ ವಿಚಾರವನ್ನ ನಾವು ವಿಸ್ತೀರ್ಣ ಮಾತಾಡ್ಕೊಳ್ತಿದ್ವಲ್ವಾ, ನೆಕ್ಸ್ಟ್ ವೀಕ್ ಇಂದ ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಇವತ್ತೇನು ಆಲೋಚನೆ ಮಾಡ್ತಿದೀವಿ ಅಂತ ಹೇಳಿ ನೋಡಿದಾಗ, ಸತ್ಯವೇದದಿಂದ ಒಂದು ಫ್ರೇಸ್, ಆ ಫ್ರೇಸ್ ಅನ್ನ ತಗೊಂಡು, ಅಂದ್ರೆ ಒಂದು ಸೆಂಟೆನ್ಸ್ ಅದೇ, ಒಂದು ವಾಕ್ಯ, ಒಂದು ವಚನ ಇದೆ ಸತ್ಯವೇದದಲ್ಲಿ, ಆ ವಚನವನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಓಕೆ, ಸರ್ವೇ ಸಾಮಾನ್ಯವಾಗಿ ಆ ವಚನವನ್ನು ಫಸ್ಟ್ ಟೈಮ್ ನಾವು ಓದಿದಾಗ ಅರ್ಥ ಆಗದೇ ಇರ್ಬೋದು. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಆಲೋಚನೆ ಮಾಡಿ ನೋಡ್ತಿದ್ವಿ. ಓಕೆ, ಯಾವ್ದ ವಚನ ಇಷ್ಟಕ್ಕೂ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11ನೇ ವಚನದಿಂದ 22:11. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಸಾಕು ಪ್ರಿಯರೇ, ಏನ್ ಅರ್ಥ ಆಯ್ತು ಪ್ರಿಯರೇ ವಚನದಿಂದ ನಮಗೆ? 11ನೇ ವಚನ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು, ಅಂದ್ರೆ ತನ್ನ ಬಟ್ಟೆಯನ್ನ ಅಥವಾ ತನಗಿರುವಂತಹ ಪವಿತ್ರತೆಯನ್ನ ಕೊಳೆ ಮಾಡ್ಕೊಂಡಿರುವಂತವರು, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈ ವಚನದಿಂದ ನಮಗೇನ್ ಅರ್ಥ ಆಯ್ತು? ನಾರ್ಮಲ್ ಆಗಿ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಇದನ್ನೇನ್ ಅನ್ಸುತ್ತೆ? ಫಸ್ಟ್ ಟೈಮ್ ಅಲ್ಲ, ತುಂಬಾ ಸರಿ ಓದ್ಬೇಕಂದ್ರೂ ಏನಂತ ಅನ್ಸುತ್ತೆ? ಇದ್ಯಾ ದೇವ್ರು ಹಿಂಗ್ ಮಾತಾಡ್ತಿದ್ದಾರೆ ಅಲ್ವಾ? ಅನ್ಯಾಯ ಮಾಡುವಂತ ನಿನ್ನ ಅನ್ಯಾಯ ಮಾಡ್ಬೇಕಾ? ಅಂದ್ರೆ ಸಮಾಜದಲ್ಲಿ ಲಂಚ ತಗೊಳ್ಳುವಂತವ್ರು ಇದಾರೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡ್ಬೇಕಾ ಇವ್ರು? ಅಂದ್ರೆ ಸಮಾಜದಲ್ಲಿ ಕೆಟ್ಟು ಹೋಗ್ತಿರುವಂತವ್ರು ಇದಾರೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡು ಅಂತ ಹೇಳ್ತಿದಾರೆ ದೇವ್ರು. ಹಾಗೆ ಕೆಳಗಡೆ ಓದ್ತಾ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಮೈಲಿಗೆ ಅಂದ್ರೆ ತನಗಿರುವಂತಹ ಪವಿತ್ರತೆಯನ್ನು ಹಾಳು ಮಾಡ್ಕೊಂಡಿರುವಂತವರು, ಬೇರೆ ಬೇರೆ ಪಾಪಕೃತ್ಯಗಳಲ್ಲಿ ಇನ್ವಾಲ್ವ್ ಆಗ್ತಿರುವಂತವ್ರು ಇನ್ನೂ ಹೆಚ್ಚಾಗಿ ಇನ್ವಾಲ್ವ್ ಆಗಲಿ. ಅದೇ ಅಲ್ವಾ ಅದರ ಅರ್ಥ? ಅನ್ಯಾಯ ಮಾಡುವಂತವ್ರು ಇನ್ನೂ ಜಾಸ್ತಿ ಅನ್ಯಾಯ ಮಾಡ್ಲಿ, ಮೈಲಿಗೆ ಆಗಿರುವಂತವ್ರು ಇನ್ನೂ ಜಾಸ್ತಿ ಮೈಲಿಗೆ ಆಗ್ಲಿ, ಅಂದ್ರೆ ಗಲೀಜಾಗಿರುವಂತವ್ರು ಇನ್ನೂ ಜಾಸ್ತಿ ಆಗ್ಲಿ. ನೆಕ್ಸ್ಟ್, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಈಗಾಗ್ಲೇ ಯಾರು ಕರೆಕ್ಟ್ ಆಗಿರುವಂತಹ ಟ್ರ್ಯಾಕ್ ಅಲ್ಲಿ ಇದಾರೋ, ಈಗಾಗ್ಲೇ ಯಾರು ನೀತಿಯನ್ನ ಅನುಸರಿಸ್ತಿದಾರೋ, ಭೂಮಿಯ ಮೇಲೆ ಯಾರು ನೀತಿವಂತರಿಲ್ಲ ಸಂಪೂರ್ಣವಾಗಿ, ಆದ್ರೆ ನೀತಿಯನ್ನ ಅನುಸರಿಸ್ತಿರುವಂತಹ ಕೆಲವರಿದಾರಂತೆ, ಅವ್ರು ಇನ್ನೂ ನೀತಿಯನ್ನ ಅನುಸರಿಸಲಿ. ಲಾಸ್ಟ್ ಸೆಂಟೆನ್ಸ್ ಏನು ಓದ್ಕೊಂಡ್ವಿ? ನೀತಿಯನ್ನು ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. 4 ಸೆಂಟೆನ್ಸ್ ಓದ್ಕೊಂಡು ಪ್ರಪ್ರಥಮವಾಗಿರುವಂತಹದ್ದು ಅನ್ಯಾಯದ ಬಗ್ಗೆ ಮಾತಾಡ್ತಿದೆ, ಆಮೇಲೆ ಎರಡನೇದು ಮೈಲಿಗೆ ಬಗ್ಗೆ ಮಾತಾಡ್ತಿದೆ, ಇವೆರಡು ಮಾಡ್ತಿರುವಂತವ್ರು ಇನ್ನೂ ಹೆಚ್ಚಾಗಿ ಮಾಡ್ಲಿ ಅಂತ ಹೇಳಿ ನೋಡಿದ್ವಿ. ಥರ್ಡ್ ಸೆಂಟೆನ್ಸ್ ಏನ್ ಹೇಳ್ತದೆ? ನೀತಿಯನ್ನು ಅನುಸರಿಸುವಂತವ್ರು ಇನ್ನೂ ಹೆಚ್ಚಾಗಿ ಅನುಸರಿಸಲಿ. ಕೊನೆಯದಾಗಿ ಏನ್ ನೋಡ್ಕೊಂಡ್ವಿ? ಪವಿತ್ರರು ಇನ್ನೂ ಪವಿತ್ರತೆಯನ್ನ ಕಾಪಾಡ್ಕೊಂಡು ಇನ್ನೂ ಪವಿತ್ರರಾಗ್ಲಿ. ಹೌದಲ್ವಾ? ಈಗ ನೀವ್ ಹೇಳಿ, ಏನಕ್ಕೋಸ್ಕರ ದೇವ್ರು ಹಿಂಗ್ ಮಾತಾಡಿದ್ರು? ಒಬ್ಬ ಪಾಪಿ ಇನ್ನೂ ಹೆಚ್ಚಾಗಿ ಪಾಪ ಮಾಡ್ಲಿ ಅಂತ ದೇವ್ರು ಮಾತಾಡಬಾರ್ದಲ್ವಾ? ಐಡಿಯಲ್ ಆಗಿ ಒಬ್ಬ ಪಾಪಿ ಇನ್ನೂ ಹೆಚ್ಚಾಗಿ ಪಾಪ ಮಾಡ್ಲಿ ಅಂತ ಹೇಳಿ ಮಾತಾಡಬಾರ್ದಲ್ವಾ ದೇವ್ರು? ಪಾಪಿ
ಪವಿತ್ರನಾಗ್ಬೇಕು ಅಂತಲ್ವಾ ಹೇಳ್ಬೇಕಿಲ್ಲಿ. ಇಲ್ಲಿ ಪವಿತ್ರರು ಪವಿತ್ರರಾಗ್ಲಿ, ಪಾಪಿ ಪಾಪಿ ಆಗ್ಲಿ ಅಂತ ಏನಕ್ಕೋಸ್ಕರ ಹೇಳ್ತಿದ್ದಾರೆ? ಏನಕ್ಕೋಸ್ಕರ ಆಗಿರಬಹುದು? ದೇವರು ನಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ. ಎಚ್ಚರಿಕೆ ಕೊಡ್ತಿದ್ದಾರೆ. ಏನಂತ ಎಚ್ಚರಿಕೆ ಕೊಡ್ತಿದ್ದಾರೆ? ಬದಲಾಗ್ಲಿಲ್ಲ. ಓಕೆ, ಬದಲಾಗ್ಲಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ. ಓಕೆ ಸರಿ, ಆದ್ರೆ ಇದು ಯಾಕಿದು ಇಷ್ಟಕ್ಕೂ ಇನ್ನೂ ಪಾಪಿ ಆಗ್ಲಿ, ಪಾಪಿ ಇನ್ನೂ ಪಾಪಿ ಆಗ್ಲಿ ಅಂತ ಏನಕ್ಕೊಂತರ ತುಂಬಾ ಕಠಿಣವಾಗಿ ಮಾತಾಡದಂತ ಇದೆ ದೇವ್ರು, ಹೌದಲ್ವಾ? ಪಾಪಿ ಪಾಪಿ ಆಗ್ಲಿ, ಇನ್ನು ಪಾಪಿ ಸರಿ ಹೋಗ್ಲಿ ಅಂತ ಅಲ್ವಾ ದೇವ್ರು ಹೇಳ್ಬೇಕು? ಪಾಪಿ ಇನ್ನೂ ಪಾಪಿ ಆಗ್ಲಿ ಅಂತ ಏನಕ್ಕೋಸ್ಕರ ಹೇಳ್ತಿದ್ದಾರೆ? ಅವರ ಕಠಿಣ ಹೃದಯದಿಂದ, ಹೇಳದೇ ಇರೋರಿಗೆ ಕಠಿಣ ಹೃದಯ, ಅವ್ರು ಕೇಳ್ದೇನೆ ಇರೋದ್ರಿಂದ. ಹೌದು. ಅಂದ್ರೆ ಸುಮಾರು ಒಂದು 2-3 ಪಾಯಿಂಟ್ ನಾವೀಗ ಮುಂದೆ ಏನೋ ಆಲೋಚನೆ ಮಾಡಿದ್ರೆ ಅದ್ರಲ್ಲಿ ಸುಮಾರು ಒಂದು 2-3 ಪಾಯಿಂಟ್ ಆಗ್ಲಿ ಸಿಕ್ಕಿದೆ ನಮ್ಗೆ. ಓಕೆ, ನೋಡೋಣ ಏನಕ್ಕೋಸ್ಕರ ಹೇಳ್ತಿರ್ಬೋದು ದೇವ್ರು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ. ಓಕೆ, ನಾವು ಈ ವಚನವನ್ನು ಓದ್ಬೇಕಾದ್ರೆ ಪಾಪಿ ಇನ್ನೂ ಪಾಪಿ ಆಗ್ಲಿ, ಈಗಾಗ್ಲೇ ನೀತಿಯನ್ನ ಅನುಸರಿಸ್ತಿರುವಂತವ್ರು ಇನ್ನೂ ನೀತಿಯನ್ನ ಅನುಸರಿಸ್ಲಿ ಅಂತ ಹೇಳಿ ಆ ಮಾತನ್ನ ಓದ್ಕೊಂಡ್ವಲ್ವಾ? ಓಕೆ, ನಿಮಗೆ ಏನ್ ಅನ್ಸುತ್ತೆ? ಉದಾಹರಣೆಗೆ ನಿಮಗೆ ದೇವರು ಒಂದು 5 ಆತ್ಮಗಳನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. 5ರಿಂದ 10 ಆತ್ಮಗಳನ್ನು ಕೊಟ್ಟಿದ್ದಾರೆ. ಆ 5ರಿಂದ 10 ಆತ್ಮಗಳಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಮನೆಯವರಿದ್ದಾರೆ, ನಿಮ್ಗೆ ಗೊತ್ತಿರುವಂತಹ ನಿಮ್ಮ ಅಣ್ಣ ತಮ್ಮಂದಿರಿದ್ದಾರೆ. ಓಕೆ, ಇವರೆಲ್ಲರನ್ನು ನೀವು ಭಕ್ತಿಯಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಈಗ 10 ಜನರನ್ನ ಕರ್ಕೊಂಡ್ ಬಂದಿದ್ದೀರಾ. ಓಕೆ, ಈಗ 10 ಜನರನ್ನ ಕರ್ಕೊಂಡ್ ಬಂದಿರುವಂತಹ ನೀವು ನಿಮಗೆ ಅಂದ್ರೆ ಆಲ್ಮೋಸ್ಟ್ ಮಧ್ಯ ವಯಸ್ಸಿಗೆ ಬಂದು ನಿಂತಿದ್ದೀರಾ. ಈಗ ಪ್ರಸ್ತುತ ಕಾಲವನ್ನು ನೋಡಿದಾಗ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೂ ಹೊಸ ಆತ್ಮಗಳನ್ನ ಮತ್ತೆ ಸಂಪಾದನೆ ಮಾಡ್ಕೊಂಡು ಬರುವಂತಹದ್ದು ಸುಲಭದ ಕೆಲಸನೋ, ಅಥವಾ ಅವಶ್ಯಕತೆ ಇರುವಂತಹ ಕೆಲಸನೋ, ಅಥವಾ ನಿಮಗೆ ಕೊಟ್ಟಿರುವಂತಹ ಈ 10 ಆತ್ಮಗಳು ಏನಿದೆ, ಆ ಆತ್ಮಗಳನ್ನ ದೃಢವಾಗಿ ನಿಲ್ಲಿಸುವಂತಹದ್ದು ಸತ್ಯ, ಅವರು ಹೊರಗಡೆ ಹೋಗದಂತೆ ಕಾಪಾಡುವಂತಹದ್ದು, ಇದು ಒಂದು ರೀತಿಯಾಗಿರುವಂತಹ ಕೆಲಸನೇ ಅಲ್ವಾ? ನೀವು ಹೊಸ ಆತ್ಮಗಳನ್ನ ಕರ್ಕೊಂಡು ಬರುವಂತಹದ್ದು ಎಷ್ಟು ಇಂಪಾರ್ಟೆಂಟೋ, ದೇವರಿಗಾಗಲೇ ನಿಮ್ಗೆ ಕೊಟ್ಟಿರುವಂತಹ ಬಾಧ್ಯತೆಯಲ್ಲಿ ಆ ಬಾಸ್ಕೆಟ್ ಅಲ್ಲಿ ಇರುವಂತವ್ರು ಆಚೆ ಹೋಗದಂಗೆ ಕಾಪಾಡ್ಕೊಳ್ಳುವಂತಹದ್ದು ಇಂಪಾರ್ಟೆಂಟ್ ಏನ? ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನೀವು ಮೀನು ಹಿಡಿತಿದ್ದೀರಾ ಅಂತ ಅನ್ಕೊಳ್ಳಿ, ಮೀನುಗಾರರು ಅಂತ ಅನ್ಕೊಳ್ಳಿ. ಓಕೆ, ಈಗಾಗ್ಲೇ ಒಂದು 100 kg ಮೀನನ್ನು ಹಿಡಿದಿದ್ದೀರಾ. ಓಕೆ, 100 kg ಮೀನನ್ನು ಹಿಡಿದು ಅದನ್ನ ಒಂದು ಮೂಲೆಯಲ್ಲಿಟ್ಟು ಮತ್ತೆ ಸಮುದ್ರದೊಳಗಡೆ ಹೋಗ್ತೀರಾ. ಏನನ್ನ ಹಿಡ್ಕೊಂಡ್ ಬರ್ಲಿಕ್ಕೆ? ಮೀನನ್ನ ಹಿಡ್ಕೊಂಡ್ ಬರ್ಲಿಕ್ಕೆ, ಹೊಸ ಮೀನುಗಳನ್ನ ಹಿಡ್ಕೊಂಡ್ ಬರ್ಲಿಕ್ಕೆ. ಈಗಾಗ್ಲೇ ಎಷ್ಟು ಹಿಡ್ದಿದ್ದೀರಾ? 100 kg ಮೀನನ್ನ ಹಿಡ್ದಿದ್ದೀರಾ. ಈಗ ಈ 100 kg ಮೀನನ್ನು ನೀವು ಜೋಪಾನ ಮಾಡದೆ ಹೋದ್ರಿ ಅಂತ ಅನ್ಕೊಳ್ಳಿ. ಇದನ್ನ ಎಚ್ಚರ ವಹಿಸದೆ, ಇದರ ಬಗ್ಗೆ ಎಚ್ಚರ ವಹಿಸದೆ ನೀರಿನ ಪಕ್ಕದಲ್ಲೇ ಇಟ್ಟು ಅದು ಬುಟ್ಟಿ ನೀರಲ್ಲಿ ಬೀಳೋ ಹಂಗ್ ಮಾಡಿ, ಅಥವಾ ಅದು ಯಾರಾದ್ರೂ ಕಳ್ಳರು ಬಂದು ತಗೊಂಡು ಹೋಗುವಂತಹ ಆ ಸ್ಥಳದಲ್ಲಿಟ್ಟು, ಆ ಸನ್ನಿವೇಶದಲ್ಲಿಟ್ಟು ಮತ್ತೆ ಹೋದ್ರಿ ಅಂತ ಅನ್ಕೊಳ್ಳಿ. ನೀವು ಹೊಸ ಮೀನನ್ನ ಹಿಡಿಲಿಕ್ಕೆ ಹೋಗ್ತಿರುವುದಕ್ಕೆ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ ಅಲ್ವಾ? ಯಾಕಂದ್ರೆ ಈಗಾಗ್ಲೇ ಹಿಡಿದಿರುವಂತಹ ಮೀನುಗಳನ್ನ ನೀವು ಜೋಪಾನ ಮಾಡ್ತಿಲ್ಲ ಅಲ್ವಾ? ಇದೇನ್ ಹೇಳ್ತಿದೆ ನಮಗೆ ಇಷ್ಟಕ್ಕೂ? ನೀವು ಹೊಸದು ಹಿಡಿಬೇಕು ಅಂತ ಹೇಳಿ ಏನ್ ಪ್ರಯತ್ನ ಪಡ್ತಿದ್ದೀರೋ ಅದರಷ್ಟೇ ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಈಗಾಗ್ಲೇ ಏನ್ ಮೀನನ್ನು ಹಿಡಿದಿದ್ದೀರೋ ಅದನ್ನ ಜೋಪಾನ ಮಾಡುವಂತಹದ್ದು. ನಿಜನಾ? ಹೌದು, ಅದನ್ನ ಜೋಪಾನ ಮಾಡುವಂತಹದ್ದು ಇಂಪಾರ್ಟೆಂಟ್ ಅಲ್ವಾ? ಯಾಕೆಂದ್ರೆ ನೀವು ಹಿಡ್ದಿರುವಂತಹ ಮೀನನ್ನ ಜೋಪಾನ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ಸಮುದ್ರಕ್ಕೆ ಹೋಗ್ತೀರಾ, ಮತ್ತೆ ಇನ್ನೊಂದು ಬುಟ್ಟಿಯನ್ನು ಹಿಡ್ಕೊಂಡ್ ಬರ್ತೀರಾ, ಇನ್ನೊಂದು ದೊಡ್ಡ ಬಾಸ್ಕೆಟ್ ಅಲ್ಲಿ ಈ ಮೀನನ್ನ ಹಿಡ್ಕೊಂಡ್ ಬರ್ತೀರಾ. ಓಕೆ, ನೀವು ಪ್ರಪ್ರಥಮವಾಗಿ ಹಿಡಿದಿರುವಂತಹ ಮೀನನ್ನ ಜೋಪಾನ ಮಾಡಿಲ್ಲ ಅಂತ ಹೇಳಿದ್ರೆ 2ನೇ ಸರಿ ತಗೊಂಡ್ಬಂದಿರುವಂತಹ ಮೀನನ್ನ ಜೋಪಾನ ಮಾಡ್ತೀರಾ? ಇಲ್ಲ ಅಲ್ವಾ? ಅದನ್ನ ಎಲ್ಲೋ ಬಿಡ್ತೀರಾ, ಮತ್ತೆ 3ನೇ ಬುಟ್ಟಿಯನ್ನು ಹಿಡ್ಕೊಂಡ್ ಬರ್ಲಿಕ್ಕೆ ಮತ್ತೆ ಹೋಗ್ತೀರಾ. ಇದೇ ಅಲ್ವಾ ನಡೆಯುವಂತಹದ್ದು? ಕೆಲವು ಸಾರಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ವಚನ ಓದ್ಬೇಕಾದ್ರೆ ಈಗಾಗ್ಲೇ ನಮ್ಮ ಹತ್ರ ಏನ್ ಕೊಟ್ಟಿದಾರಲ್ವಾ ದೇವ್ರು, ಈಗಾಗ್ಲೇ ನಮಗ್ ಕೊಟ್ಟಿದಾರಲ್ವಾ ದೇವ್ರು ತಲಾಂತುಗಳನ್ನ, ಅದನ್ನ ಪ್ರಿಸರ್ವ್ ಮಾಡುವಂತಹದ್ದು ಇಂಪಾರ್ಟೆಂಟ್. ಕೆಲವು ಸಾರಿ ನಾವು ಹೋಗಿ ಮತ್ತೆ ಹೊಸ ಆತ್ಮಗಳನ್ನ ಕರ್ಕೊಂಡ್ ಬಂದು ಸಂಪಾದನೆ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕಿಂತ, ಹೊಸ ಆತ್ಮಗಳನ್ನ ಸಂಪಾದನೆ ಮಾಡ್ಕೊಂಡು ಬೆಳೆಸೋದಕ್ಕಿಂತ ಯಾವ್ದು ಸುಲಭ, ಯಾವ್ದು ಕನ್ವೀನಿಯಂಟ್, ಯಾವ್ದು ತುಂಬಾ ಅವಶ್ಯಕವಾಗಿರುವಂತಹದ್ದು ಕೆಲವು ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ, ಈಗಾಗ್ಲೇ ದೇವ್ರು ನಮ್ಮ ಹತ್ರ ಒಪ್ಪಿಸಿರುವಂತಹ ಆತ್ಮಗಳನ್ನ ದಾರಿ ತಪ್ಪದೆ ಕಾಯುವಂತಹದ್ದು. ಇದು ಇಂಪಾರ್ಟೆಂಟ್. ಹೌದು, ನೀವು ಈ ಸಮಾಜಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ ಪ್ರಿಯರೇ, ಈಗ ಹೇಳಲಿಕ್ಕೆ ಸಮಾಜದಲ್ಲಿರುವಂತಹ ಜನರನ್ನ ನೋಡಿದ್ರೆ ನಿಮಗೆ ಅನ್ಸುತ್ತಾ ಒಬ್ಬರನ್ನ ಮಾರ್ಪಡಿಸುವಂತಹದ್ದು ಸುಲಭ ಅಂತ ನಿಮಗೆ ಅನ್ಸುತ್ತಾ? ಒಬ್ಬರನ್ನ ಹೇಳಲಿಕ್ಕೆ ಹೋಗಿ ಒಂದ್ಸರಿ ಸುವಾರ್ತೆ ನಿಮಗೆ ಗೊತ್ತಾಗತ್ತೆ. ಬ್ರದರ್, ಬ್ರದರ್ ಎಲ್ಲಿ ತೋರಿಸುವಂತ ಹೋಗ್ಲಿ,
ಬ್ರದರ್ ಪರಲೋಕ ಇದೆ ಬ್ರದರ್, ಸತ್ ಮೇಲೆ ನೋಡ್ಕೊಳ್ಳೋಣ ಅಂತ ಇನ್ನೊಬ್ರು. ಬ್ರದರ್ ಪಾತಾಳ ಇದೆ, ಅಲ್ಲಿ ಬಾಧೆ ಪಡ್ಬೇಕು, ಯಾರು ನೋಡಿದಾರೆ ಬಿಡು, ನೋಡಿದ್ಯಾ ಅಂತ ಅನ್ನುವಂಥವ್ರು ಇನ್ನೊಬ್ರು. ನೀವು ಒಂದೊಂದು ಮಾತುಗಳನ್ನ ದೇವರ ಬಗ್ಗೆ ಹೇಳ್ಬೇಕಾದ್ರೇನು ಸಹ ನಿಮ್ಮನ್ನ ಗೇಲಿ ಮಾಡಿ ದೇವರ ವಾಕ್ಯವನ್ನ ಅಲ್ಲಗಳೆಯುವಂತವ್ರು ಹೆಚ್ಚು. ಇದನ್ನೆಲ್ಲ ನಾವು ನೋಡುವಂತಹದ್ದು ಪ್ರಪಂಚದಲ್ಲಿ. ಹ್ಮ್ ಹ್ಮ್ ಯಾವ್ದು ಸುಲಭದ ಕೆಲಸ? ಹೊರಗಡೆ ಹೋಗಿ ಏನು ಗೊತ್ತಿಲ್ಲದೆ ಇರುವಂತಹ ಒಂದು ಆತ್ಮನನ್ನ ಕರ್ಕೊಂಡ್ ಬರುವಂತಹದ್ದ, ಅಥವಾ ಈಗಾಗಲೇ ದೇವರು ನಿಮ್ಮ ಕೈಯಲ್ಲಿ ಒಪ್ಪಿಸಿರುವಂತಹ, ನಾನು ಹೊರಗಡೆ ಹೋಗಿ ಕರ್ಕೊಂಡ್ ಬರಬಾರ್ದು ಅಂತೆಲ್ಲ ಹೇಳ್ತಿರುವಂತಹದ್ದು. ಕೆಲವು ಸಂದರ್ಭಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಹೊರಗಡೆ ಹೋಗಿ ಕರ್ಕೊಂಡ್ ಬರುವುದಕ್ಕಿಂತ ಯಾವ್ದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ದೇವರು ನಿಮ್ಗೆ ಒಪ್ಪಿಸಿರುವಂತಹ ಆತ್ಮಗಳನ್ನ ಕಾಪಾಡ್ಕೊಳ್ಳಿ. ನಿಮಗೆ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದೆ, ನಿಮ್ಗೆ 10 ಜನ ನೀವೇ 10 ಜನ ಆತ್ಮಗಳನ್ನ ದೇವರ ಹತ್ರ ಕರ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಹೊರಗಡೆ ಹೋಗಿ ನಮಗನ್ಸುವಂತಹ ನಾರ್ಮಲ್ ಆಗಿ ಹೊಸ ಆತ್ಮಗಳನ್ನ ಕರ್ಕೊಂಡ್ ಬರ್ಬೇಕು. ಅದಕ್ಕಿಂತ ಇನ್ನು ಮುಖ್ಯವಾಗಿರುವಂತಹ ಕೆಲಸ ಏನು ಗೊತ್ತಾ? ನಿಮ್ಮ ಕೈಯಲ್ಲಿ ಈಗಾಗಲೇ ದೇವರು ಒಪ್ಪಿಸಿರುವಂತಹ ಆತ್ಮಗಳನ್ನು ಜೋಪಾನ ಮಾಡಿ ಅವರು ಹೊರಗಡೆ ಹೋಗ್ದಂಗ್ ಕಾಪಾಡಿ. ಹೌದಲ್ವಾ? ಈ ವಚನ ನಮ್ಗೆ ಅದನ್ನ ಹೇಳ್ತದೆ. ಹೊರಗಡೆ ಸಮಾಜದಲ್ಲಿ ಸಾಕಷ್ಟು ಜನ ಹೋಗ್ತಿದಾರಲ್ವಾ, ಕಷ್ಟ ಮಾರ್ಪಡಿಸುವಂತಹ. ಅದಕ್ಕೆ ದೇವರು ಹೇಳ್ತಿರುವಂತಹದ್ದು, ಪಾಪಿಗಳು ಅನ್ಯಾಯ ಮಾಡುವಂತವ್ರು ಇನ್ನೂ ಅನ್ಯಾಯ ಮಾಡುವಂತವ್ರಾಗ್ಲಿ. ಸದ್ಯಕ್ಕೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿದ್ರೆ, ನೀತಿವಂತರು ನೀತಿಯನ್ನ ಅನುಸರಿಸ್ತಿದಾರಲ್ವಾ, ಅವ್ರು ಏನ್ ಅನುಸರಿಸ್ತಿದ್ದಾರೆ, ಅವ್ರು ಇನ್ನೂ ಹೆಚ್ಚಾಗಿ ನೀತಿಯನ್ನ ಅನುಸರಿಸುವಂತೆ ಮಾಡಿ. ನೀತಿವಂತರು ನೀತಿಯ ದಾರಿಯನ್ನ ಅನುಸರಿಸ್ತಿದಾರಲ್ವಾ, ಪವಿತ್ರರಿದಾರಲ್ವಾ ನಿಮ್ಮ ಹತ್ರ ಸ್ವಲ್ಪ ಜನ, ಅವ್ರು ಇನ್ನೂ ಹೆಚ್ಚಾಗಿ ಪವಿತ್ರರಾಗುವಂತೆ ಮಾಡಿ. ಪವಿತ್ರರಾಗುವಂತಹದ್ದು ಇಂಪಾರ್ಟೆಂಟ್. ಅನ್ಯಾಯಗಾರನು ಅನ್ಯಾಯವನ್ನ ಬಿಟ್ಟು ನ್ಯಾಯವನ್ನ ಮಾಡುವುದಕ್ಕಿಂತ ಈಸಿ ಯಾವುದು ಅಂತ ಹೇಳಿದ್ರೆ, ಪವಿತ್ರನು ತನ್ನ ಪವಿತ್ರತೆಯನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಳುವಂತಹದ್ದು. ಅನ್ಯಾಯಗಾರನು ಅಥವಾ ತುಂಬಾ ಏನು ಗೊತ್ತಿಲ್ಲದೆ ಇರುವಂತವ್ರು ಅಥವಾ ನಿಮ್ಮನ್ನ ಗೇಲಿ ಮಾಡುವಂತವ್ರು ದೇವರಲ್ಲಿ ಬಂದು ನಿಲ್ಲುವಂತಹದ್ದಕ್ಕಿಂತ ಯಾವುದು ಸುಲಭದ ಕೆಲಸ ಅಂತ ಹೇಳಿದ್ರೆ, ನೀತಿಯನ್ನ ಈಗಾಗಲೇ ಅನುಸರಿಸ್ತಿರುವಂತವ್ರು ಇನ್ನೂ ನೀತಿವಂತರಾಗುವಂತಹ ಸುಲಭ. ನಮ್ಗೆ ಯಾವಾಗ್ಲಾದ್ರೂ ಆನ್ಸರ್ ಬೇಕಲ್ವ ಪ್ರಿಯರೇ? ನಾರ್ಮಲ್ ಆಗಿ ನಾನು ಒಂದ್ ಚರ್ಚ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಅದರಲ್ಲಿ 1 ಲಕ್ಷ ಜನ ಬರ್ಬೇಕು. ಪ್ರಪಂಚದಲ್ಲೇ ಇದೆ 1.5 ಲಕ್ಷ ಜನ 2 ಲಕ್ಷ ಜನ ಬರುವಂತಹ ಸಭೆಗಳಿದೆ. ಹೌದಾ? ನಮ್ಮ ಭಾರತ ದೇಶದಲ್ಲೂ ಇದೆ. ಒಂದು ವಾರಕ್ಕೆ 1.5 ಲಕ್ಷ ಜನ 2 ಲಕ್ಷ ಜನ ಸೇರ್ತಾರೆ ಕಾಂಗ್ರಿಗೇಷನ್. ನಿಜನಾ? ಎಷ್ಟು ಲಕ್ಷ ಜನ? 2 ಲಕ್ಷ ಜನ. ಇಷ್ಟಕ್ಕೂ ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ, ಆ 2 ಲಕ್ಷ ಜನ ನೀವೇ ಸಭಾ ಪಾಲಕರಾಗಿದ್ದೀರಾ ಅಂತ ಅನ್ಕೊಳ್ಳಿ. 2 ಲಕ್ಷ ಜನ ಬರ್ತಿದ್ದಾರೆ ನಿಮ್ಮ ಸಭೆಗೆ. ಓಕೆ, ಈಗ ನಿಮಗೆ ಏನ್ ಅನ್ಸುತ್ತೆ? ನಿಮಗಿರುವಂತಹ ಬಾಧ್ಯತೆ ಏನು? ಆ 2 ಲಕ್ಷ ಜನರನ್ನು ಪರಲೋಕಕ್ಕೆ ಸೇರಿಸುವಂತಹದ್ದು. ಇದಾಗುವಂತ ಕೆಲಸ ಅಂತ ನಿಮಗನ್ಸುತ್ತ? ಇದು ಆಗುವಂತ ಕೆಲಸ ಅಂತ ನಿಮಗನ್ಸುತ್ತ? 2 ಲಕ್ಷ ಜನರನ್ನು ಪರಲೋಕಕ್ಕೆ ಸೇರಿಸುವಂತಹ ಬಾಧ್ಯತೆ, ಹೇಳಿ, ಇದಾಗುವಂತ ಕೆಲಸ ಇಲ್ಲ. ಇಲ್ಲ. ಯಾಕಂದ್ರೆ ನಿಮ್ ಮನೆಯಲ್ಲಿರುವಂತಹ 3 ಜನರನ್ನು 4 ಜನರನ್ನು ಪರಲೋಕ ಸೇರಿಸ್ಬೇಕು. ಆ ಹಾದಿಯಿಂದ ಅವ್ರ ದಾರಿ ತಪ್ಪಬಾರದು ಅಂದ್ರೆ ಏನೇನೇನೋ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಅವರೇ ತಪ್ಪತಿರ್ತಾರೆ, ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಇಂಡಿವಿಜುವಲ್ ಆಗಿ ಅವ್ರನ್ನ ನೋಡ್ತಿರ್ಬೇಕು, ಅಬ್ಸರ್ವ್ ಮಾಡ್ತಿರ್ಬೇಕು. ಹೌದಲ್ವಾ? ಆದ್ರೆ 2 ಲಕ್ಷ ಜನ ಅಂದ ತಕ್ಷಣ 2 ಲಕ್ಷ ಜನರನ್ನ ಕರ್ಕೊಂಡ್ ಬಂದು ಕೊನೆವರೆಗೂ ನಿಲ್ಸುವಂತಹದ್ದು, ದೇವರಿಗೆ ಒಪ್ಪಿಸುವಂತಹದ್ದು, ಅವ್ರು ತಪ್ಪು ಮಾಡಿದಾಗ ಮತ್ತೆ ದಾರಿಗೆ ಕರ್ಕೊಂಡ್ ಬರುವಂತಹದ್ದು, ನೀತಿವಂತರಾಗಿ ಮಾಡುವಂತಹದ್ದು ಕಷ್ಟ ಅಲ್ವಾ? ಆಗದೇ ಇರುವಂತಹ ಕೆಲಸ ಅಂತ ನಿಮಗೆ ಅನ್ಸತ್ತಲ್ವಾ? ಯಾಕಂದ್ರೆ ಒಂದು ಶಾಲೆಯನ್ನ ನೀವು ನೋಡ್ತಿರ್ಬೇಕಾದ್ರೆ, ಒಂದ್ ಶಾಲೆಯಲ್ಲಿ ಮಕ್ಳಿದ್ದಾರೆ ಅಂತ ಅನ್ಕೊಂಡು, ಎಷ್ಟು ಜನ ಮಕ್ಳಿರ್ತಾರೆ ಒಂದ್ ಶಾಲೆಯಲ್ಲಿ? ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಮಕ್ಳಿರ್ಬೋದು? ಒಬ್ಬ ಶಿಕ್ಷಕರಿಗೆ ಒಂದ್ಸರಿ ಹ್ಯಾಂಡಲ್ ಮಾಡಿ ಎಷ್ಟು ಜನ ಮಕ್ಕಳನ್ನ ಕೊಡ್ತಾರೆ? 40 ಜನ ಕೊಡ್ತಾರೆ. ಯಾಕಂದ್ರೆ 100 ಜನರನ್ನ ಕೊಟ್ರು ಅಂತ ಅನ್ಕೊಳ್ಳಿ. ಅದೇ ಶಿಕ್ಷಕನಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ 100 ಜನರನ್ನ ಕೊಟ್ರು ಅಂತ ಅನ್ಕೊಳ್ಳಿ. ಆಗತ್ತ? ಅದು 100 ಜನರನ್ನ ಒಬ್ಬ ಶಿಕ್ಷಕ ಹ್ಯಾಂಡಲ್ ಮಾಡುವಂತಹದ್ದು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗತ್ತ? ಅಸಾಧ್ಯವಾಗಿರುವಂತ ಕೆಲಸ ಅಲ್ವಾ? ಹೋಮ್ವರ್ಕ್ ಕೊಟ್ರು ಅಂತ ಅನ್ಕೊಳ್ಳಿ 100 ಜನಕ್ಕೂ ಸಹ. ಇರುವಂತಹದ್ದು ಎಷ್ಟು ಕ್ಲಾಸ್ ಇರುವಂತಹದ್ದು, ಒಂದು ಪೀರಿಯಡ್ ಇರುವಂತಹದ್ದು ಎಷ್ಟು ನಿಮಿಷ? 40 ಮಿನಿಟ್ಸ್ 45 ಮಿನಿಟ್ಸ್? ಈ 100 ಜನರ ಹೋಮ್ವರ್ಕ್ ಆದ್ರೂ ಚೆಕ್ ಮಾಡ್ಲಿಕ್ಕೆ ಆಗುತ್ತಾ ಆ ಟೀಚರ್ ಕೈಯಲ್ಲಿ? ಇಲ್ಲ, ಆಗದೇ ಇರುವಂತಹ ಕೆಲಸ. ಮತ್ತೆ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಳ್ಳಿ, 100 ಜನರ ಹತ್ರನೂ ಎಲ್ಲ ಪ್ರಿಪೇರ್ ಆಗಿದಾರ ಪರೀಕ್ಷೆಗೆ ಅಂತ ಹೇಳಿ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಳ್ಳಿ, ಅದಾಗುವಂತಹ ಕೆಲಸ? ಅದು ಆಗುವಂತಹ ಕೆಲಸ ಅಲ್ಲ. ಯಾಕಂದ್ರೆ 100 ಜನ ಇರುವಂತಹದ್ದೇ 45 ನಿಮಿಷ. ಮೊದಲನೇ ವ್ಯಕ್ತಿಗೆ ಪ್ರಶ್ನೆ ಕೇಳಿ ಮತ್ತೆ ಕೊನೆಗೆ ಬರೋಷ್ಟರಲ್ಲಿ ಬೆಲ್ ಹೊಡೆದಿರೋದು, ಆಮೇಲೆ ಟೀಚರ್ ಕ್ಲಾಸ್ ಬಿಟ್ಟು ಹೋಗ್ಬೇಕು. ಹೌದಾ? ಇದೇ ಅಲ್ವಾ ಆಗುವಂತಹದ್ದು? ಅಂದ್ರೆ ಎಷ್ಟು ಚಿಕ್ಕದಾಗುತ್ತೋ ನಮ್ಮ ಬ್ರಾಡ್ ಬೇಸ್ ಏನದೆ, ಅದು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಸುಲಭ ಅದನ್ನ ಹ್ಯಾಂಡಲ್ ಮಾಡುವಂತಹದ್ದು. ಇಲ್ಲಿ ನಾವು ಅದನ್ನ ನೆನ್ಪಿಟ್ಕೋಬೇಕು. ಅವಾಗ ನಮ್ಗೆ ಏನ್ ಅನ್ನಿಸ್ತಿರುತ್ತೆ ಅಂತ ಹೇಳಿದ್ರೆ, ಇನ್ನು ಹೊಸ ಆತ್ಮಕ್ಕೆ ಟ್ರೈ ಮಾಡೋಣ,
ಇನ್ನು ಹೊಸ ಆತ್ಮನನ್ನ ದೇವ್ರ ಹತ್ರ ಕರ್ಕೊಂಡ್ ಬರುವಂತಹ ಟ್ರೈ ಮಾಡಿ, ಬೇಡ ಅಂತ ಹೇಳಿ ಹೇಳ್ತಿಲ್ಲ. ಆದ್ರೆ ವಿಚಾರ ಏನು ಅಂತ ಹೇಳಿ ಹೇಳಿದ್ರೆ, ಒಬ್ಬ ಅನ್ಯಾಯಗಾರನು ಅಥವಾ ಒಬ್ಬ ಪಾಪಿ ಹೊಸದಾಗಿ ಬರುವಂತಹದ್ದು, ಹೊಸದಾಗಿ ಮಾರ್ಪಡುವಂತಹದ್ದು ತುಂಬಾ ಕಷ್ಟಕರವಾಗಿರುವಂತ ಕೆಲಸ. ಆದ್ರೂ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಿರ್ಬೇಕು. ಆದ್ರೆ ಅದಕ್ಕಿಂತ ಇನ್ನೊಂದು ಸುಲಭವಾಗಿರುವಂತ ಕೆಲಸ ಇದೆ. ಏನು ಅಂದ್ರೆ, ನಿಮಗೀಗಾಗ್ಲೇ ದೇವರು ಕೊಟ್ಟಿರುವಂತಹ ಆತ್ಮಗಳನ್ನ ಕಾಪಾಡಿಕೊಳ್ಳುವಂತಹದ್ದು, ಅವ್ರ ಜಾರದೆ ಅವರನ್ನ ಎನ್ಶೋರ್ ಮಾಡುವಂತಹದ್ದು. ಹೌದಾ? ಇದು ಫಸ್ಟ್ ಪಾಯಿಂಟ್. ಈ ವಚನವನ್ನು ಓದಬೇಕಾದ್ರೆ ಪ್ರಪ್ರಥಮವಾಗಿ ನಾವು ಆಲೋಚನೆ ಮಾಡಿದಂತಹದ್ದು, ಅನ್ಯಾಯಗಾರನನ್ನ ತಗೊಂಡ್ಬಂದು ನ್ಯಾಯಗಾರನನ್ನಾಗಿ ಮಾರ್ಪಡಿಸುವುದಕ್ಕಿಂತ ಸುಲಭದ ಕೆಲಸ ಏನು ಅಂತ ಹೇಳಿ ಹೇಳಿದ್ರೆ, ಈಗಾಗ್ಲೇ ನೀತಿಯನ್ನು ಅನುಸರಿಸ್ತಿರುವಂತಹ ವ್ಯಕ್ತಿಯನ್ನ ಅದೇ ದಾರಿಯಲ್ಲಿ ಇರಿಸುವಂತಹದ್ದು ಸುಲಭದ ಕೆಲಸ. ಅದು ಪ್ರಪ್ರಥಮವಾಗಿ ನಾವು ಆಲೋಚನೆ ಮಾಡ್ಕೊಂಡಂತಹದ್ದು. ಓಕೆ, ಈಗ ಮೇನ್ ಪಾಯಿಂಟ್ ಬರೋಣ. ಈ ವಚನ ಏನಕ್ಕೋಸ್ಕರ ದೇವ್ರು ಹಿಂಗ್ ಮಾತಾಡಿದಾರೆ ಇಷ್ಟಕ್ಕೂ? ಅನ್ಯಾಯಗಾರನು ಅನ್ಯಾಯಗಾರನಾಗ್ಲಿ ಅಂತ ಹೆಂಗ್ ಹೇಳಿದ್ರು ದೇವ್ರು ಇಷ್ಟಕ್ಕೂ? ಅಂದ್ರೆ ಒಬ್ಬ ಆತ್ಮನನ್ನ ಹೆಂಗ್ ಬಿಟ್ಬಿಡ್ತಾರೆ ದೇವ್ರು? ಅದೇ ಅಲ್ವಾ ನಮ್ಮ ಪ್ರಶ್ನೆ ಇದ್ದಿತ್ತು. ಅನ್ಯಾಯಗಾರನು ಇನ್ನೂ ಅನ್ಯಾಯಗಾರನಾಗ್ಲಿ ಅಂತ ದೇವ್ರು ಹೇಳ್ಬಾರ್ದಲ್ವಾ? ಅದು ನ್ಯಾಯ ಅಲ್ಲ ಅಲ್ವಾ? ಮಲಿನನು ಇನ್ನೂ ಮಲಿನನಾಗ್ಲಿ ಅಂತ ದೇವ್ರು ಹೇಳ್ಬಾರ್ದಲ್ವಾ? ಅದೇ ಅಲ್ವಾ ನಮ್ಮ ಪ್ರಶ್ನೆ ಇದ್ದಿತ್ತು. ಓಕೆ, ಅದಕ್ಕೆ ಬರೋಣ. ಇಷ್ಟಕ್ಕೂ 2-3 ವಾರಗಳಿಂದ ಪಾಪದ ಬಗ್ಗೆ ಮಾತಾಡ್ಕೊಳ್ತೀವಿ. ಪಾಪ ಏನ್ ಮಾಡುತ್ತೆ ಮನುಷ್ಯರ ಜೀವನದಲ್ಲಿ, ಎಷ್ಟು ತೀವ್ರವಾಗಿರುವಂತಹದ್ದು ಅಂತ ಹೇಳಿ ಮಾತಾಡ್ಕೊಳ್ತಿದೀವಲ್ವಾ? ಓಕೆ, ಆ ತೀವ್ರತೆಯಲ್ಲಿ ನಾವ್ ಸಾಕಷ್ಟು ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡಿದೀವಿ ಪಾಪದ ಬಗ್ಗೆ. ಅದೇನೇನ್ ಮಾಡುತ್ತೆ ಮನುಷ್ಯರನ್ನ, ಏನೇನೆಲ್ಲ ಮಾಡಿಸುತ್ತೆ ಮನುಷ್ಯರ ಕೈಯಲ್ಲಿ ಅಂತ ಹೇಳಿ. ಹೌದಾ? ಓಕೆ, ನೋಡೋಣ ಒಂದಷ್ಟು ಗುಣಲಕ್ಷಣಗಳನ್ನ ನೋಡೋಣ. ಪಾಪ ಏನೇನ್ ಮಾಡಿಸುತ್ತೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಆಮೇಲೆ. ಏನಕ್ಕೋಸ್ಕರ ದೇವರಿಗೆ ಹೇಳಿದ್ರು, ಏನಕ್ಕೋಸ್ಕರ ಅನ್ಯಾಯಗಾರನು ಇನ್ನೂ ಅನ್ಯಾಯಗಾರನಾಗ್ಲಿ ಅಂತ ಹೇಳಿದ್ರು, ಏನಕ್ಕೋಸ್ಕರ ಮಲಿನನು ಇನ್ನೂ ಮಲಿನನಾಗ್ಲಿ ಅಂತ ಹೇಳಿ ಹೇಳಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಓದೋಣ. 3:13. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿ ನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ. ನಿಮ್ಮಲ್ಲಿ ಒಬ್ಬರು ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ. ಪಾಪ ಏನ್ ಮಾಡುತ್ತೆ? ಒಬ್ಬ ಮನುಷ್ಯರನ್ನ, ಸಾಕಷ್ಟು ಜನ ಸರಿಯಾಗಿ ಉತ್ತರ ಕೊಟ್ರಿ ಪ್ರಾರಂಭದಲ್ಲಿ ಈ ವಚನಕ್ಕೆ ಅರ್ಥ ಏನು ಅಂತ ಹೇಳಿ ಕೇಳಿದಾಗ. ಹೌದಾ? ಹೇಳಿ, ಈ ವಚನದ ಪ್ರಕಾರ ಒಬ್ಬ ಮನುಷ್ಯನನ್ನ ಪಾಪ ಅನ್ನುವಂತಹದ್ದು ಏನ್ ಮಾಡುತ್ತೆ? ಕಠಿಣ ಮಾಡಿಸುತ್ತೆ. ಕಠಿಣ ಮಾಡುತ್ತೆ. ತಮ್ಮ ಹೃದಯಗಳನ್ನು ಕಠಿಣ ಮಾಡುತ್ತೆ. ನಾವ್ ಈ ವಿಷಯ ಸೈಕಲ್ ನ ಬಗ್ಗೆ ಮಾತಾಡ್ಕೊಂಡಿದ್ವಿ ಈ ಮುಂಚೆನೂ ಸಹ. ಪಾಪ ಮಾಡುವಂತವ್ರು ಮಾರ್ಪಡ್ಬೇಕು ಅಂದ್ರೆ ತನ್ನ ಹೃದಯ ಮೃದುವಾಗಿ ಮಾರ್ಪಡ್ಬೇಕು. ಹೌದಲ್ವಾ? ಪಾಪ ಮಾಡಿರುವಂತವ್ರು, ಒಬ್ಬ ಪಾಪಿ ಬಂದು ದೇವರ ಕಡೆ ತಿರ್ಬೇಕು, ಪಾಪಿ ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕು, ಪಾಪಿ ತಾನು ಮಾಡ್ತಿರುವಂತಹ ಪಾಪವನ್ನ ಬಿಡ್ಬೇಕು, ತಾನು ಮಾಡ್ತಿರುವಂತಹ ತಪ್ಪನ್ನ ಬಿಡ್ಬೇಕು ಅಂದ್ರೆ ಹೃದಯ ಮೃದುವಾಗ್ಬೇಕು. ವಿಚಿತ್ರ ಏನು ಅಂತ ಹೇಳಿ ಹೇಳಿದ್ರೆ, ನಾವ್ ಯಾವಾಗ ಪಾಪ ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಆ ಪಾಪ ಏನ್ ಮಾಡುತ್ತೆ ನಮ್ಮ ಹೃದಯವನ್ನ ಅಂತ ಹೇಳಿ ಹೇಳಿದ್ರೆ ಗಟ್ಟಿ ಮಾಡ್ತಾ 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 ಹೋಗುತ್ತೆ. ವಾಕ್ಯ ಎಷ್ಟು ಹೇಳಿದ್ರು ತಲೆಗೆ ಹೋಗಲ್ವಾ? ಹೋಗೋದಿಲ್ಲ. ಮಾರ್ಪಡಿ ಅಂತ ಎಷ್ಟು ಹೇಳಿದ್ರು ಸಹ ತಲೆಗೆ ಹೋಗೋದಿಲ್ವಾ? ಹೋಗೋದಿಲ್ಲ. ದೇವರು ಕಣ್ಣೀರಾಗ್ತಿದ್ದಾರೆ ನಿಮ್ಮ ಪಾಪದ ನಿಮಿತ್ತ ಅಂತ ಹೇಳಿ ಎಷ್ಟು ಹೇಳಿದ್ರು ಸಹ ಹೋಗೋದಿಲ್ವಾ ತಲೆಗೆ? ಹೋಗೋದಿಲ್ಲ. ಈ ಪಾಪದ ನೀವು ಟಿವಿಗಳಲ್ಲಿ ನೋಡ್ತಿದ್ದೀರ ಪ್ರಿಯ ನ್ಯೂಸ್ಗಳನ್ನ. ಹೌದಾ? ಕುಡಿಲಿಕ್ಕೆ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿ ತಾಯಿಯನ್ನ ತಲೆ ಮೇಲೆ ರಾಡ್ ತಗೊಂಡು ಹೊಡೆದಿರುವಂತಹದ್ದು ನೋಡಿದೀವ ನಾವ್ ಇದನ್ನ. ನಿಮ್ಗೆ ಅನ್ಸಿರ್ಬೇಕಲ್ಲ, ಈ ಒಬ್ಬ ಮನುಷ್ಯ ಹೆಂಗ್ ಮಾಡ್ಲಿಕ್ಕಾಗತ್ತೆ ಈ ಕೆಲಸವನ್ನ? ಸ್ವಂತ ತಾಯಿಯ ತಲೆ ಮೇಲೆ ರಾಡ್ ಇಂದ ಹೊಡೆಯುವಂತಹದ್ದು, ಅದು ಬರೀ ಕುಡಿಲಿಕ್ಕೆ ಕಾಸು ಕೊಟ್ಟಿಲ್ಲ ಅಂತ ಹೇಳಿ ಹೊಡೆಯುವಂತಹದ್ದು. ಒಬ್ಬ ಮನುಷ್ಯನ ಕೈಯಲ್ಲಿ ಇದ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ? ಅದಕ್ಕೆ ಸತ್ಯವೇದ ಕೊಡ್ತಿರುವಂತ ಉತ್ತರ ಏನ್ ಗೊತ್ತಾ? ಆಗತ್ತೆ. ಒಬ್ಬ ಮನುಷ್ಯನು ಸ್ವಂತ ತಾಯಿಯನ್ನ ತಲೆ ಮೇಲೆ ರಾಡ್ ಅನ್ನು ತಗೊಂಡು ಹೊಡಿಬಹುದು. ಯಾಕೆ ಹೊಡಿಬಹುದು ಹೇಳಿ? ಯಾಕೆ ಹೊಡಿಬಹುದು? ಕಠಿಣ ಹೃದಯ ಆದವರು ಹೊಡಿಬಹುದು. ಅದು ವಿಚಾರ. ಹೌದು, ಈ ವಚನ ನಮ್ಗೆ ಅದನ್ನ ಹೇಳ್ತದೆ. ಒಬ್ಬ ವ್ಯಕ್ತಿಯ ಹೃದಯ ಪಾಪ ಮಾಡ್ತಾ 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 ರಕ್ಷಣೆ ಹೊಂದಬೇಕು ಅಥವಾ ಮಾರ್ಪಡ್ಬೇಕು ಅಂತ ಹೇಳಿ ಹೇಳಿದ್ರೆ ಮೃದು ಆಗ್ಬೇಕು. ಇಲ್ಲಿ ಆಪೋಸಿಟ್ ಅಲ್ಲಿ ನಡೀತಿದೆ. ಅದೇ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ತಪ್ಪು ಮಾಡೋದ್ರಿಂದ ಆಗುವಂತಹ ದೊಡ್ಡ ಅಪಾಯ ಏನು ಅಂತ ಹೇಳಿ ಹೇಳಿದ್ರೆ, ಒಬ್ಬ ಮನುಷ್ಯನ ಹೃದಯ ಕಠಿಣವಾಗ್ಲಿಕ್ಕೆ ಹೋಗುವಂತಹದ್ದು. ತಾನು ಮಾಡುವಂತಹ ಪಾಪದ ನಿಮಿತ್ತ, ತಾನು ಮಾಡುವಂತಹ ತಪ್ಪಿನ ನಿಮಿತ್ತ ಆ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಏನ್ ಬೇಕಾದ್ರೂ, ಯಾವ ಹಂತಕ್ ಬೇಕಾದ್ರೂ ಹೋಗ್ತಾನೆ. ಒಂದು ಪಾಪ ಮಾಡ್ಬೇಕು, ಆ ಪಾಪದ ನಿಮಿತ್ತ ಬೇಕಾದ್ರೂ ಆ ವ್ಯಕ್ತಿ ಕೊಲೆ ಮಾಡ್ಲಿಕ್ಕೆ ಬೇಕಾದ್ರೂ ಓಕೆ.
ಆ ವ್ಯಕ್ತಿ ಯಾರನ್ನ ಕಳ್ಕೊಂಡ್ಲಿಕ್ ಬೇಕಾದ್ರೂ ಓಕೆ, ಏನ್ ಮಾಡ್ಲಿಕ್ ಬೇಕಾದ್ರೂ ಓಕೆ ತನ್ನ ಜೀವನದಲ್ಲಿ. ಆ ಸಿಚುವೇಶನ್ ಏನಕ್ಕೋಸ್ಕರ ಬಂತು ಅಂತ ಹೇಳಿದ್ರೆ ಈ ಕಾರಣದಿಂದ ಹೃದಯ ಪಾಪದಿಂದ ಗಟ್ಟಿ ಆಗ್ತಾ 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 ಹೋಗ್ತಾ ಇರುತ್ತೆ. ಆ ಪಾಪಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ, ನಾವು ಅದನ್ನೇ ನೋಡುವಂತಹ ನ್ಯೂಸ್ ಅಲ್ಲಿ ಸ್ವಂತ ಮಗಳನ್ನೇ ಈ ತರ ಮಾಡ್ದ, ಅಥವಾ ಸ್ವಂತ ತಾಯಿಯನ್ನ ಈ ತರ ಮಾಡ್ದ, ಅಥವಾ ಮನೆಯವ್ರಿಗೆ ಈ ರೀತಿಯಾಗಿರುವಂತಹ ಹಿಂಸೆ ಕೊಟ್ಟಿದ್ದಾನೆ, ಆಸ್ತಿಯ ವಿಚಾರನೋ, ಇನ್ನೊಂದು ವಿಚಾರನೋ, ಕುಡಿತದ ವಿಚಾರನೋ, ಮತ್ತೊಂದು ವಿಚಾರನೋ, ಅಥವಾ ಹೆಣ್ಣಿನ ಆಸೆಗೋ, ಹೊಣ್ಣಿನ ಆಸೆಗೋ, ಈ ತರ ಎಲ್ಲ ಮಾಡಿದ್ರು ಅಂತ ನಾವು ನ್ಯೂಸ್ ಅಲ್ಲಿ ನೋಡ್ತಿರ್ತೀವಲ್ವಾ. ಅದ್ ಏನಕ್ಕೋಸ್ಕರ ಅಲ್ಲ ಆಯ್ತು ಅಂದ್ರೆ, ಈ ವಚನ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರುತ್ತೆ ಒಂದೇ ಸೆಂಟೆನ್ಸ್ ಅಲ್ಲಿ. ಈ ವ್ಯಕ್ತಿಯ ಹೃದಯ, ಈ ವ್ಯಕ್ತಿ ಒಂದ್ 10 ವರ್ಷದ ಹಿಂದೆ ಪಾಪ ಮಾಡ್ಲಿಕ್ಕೆ ಶುರು ಮಾಡ್ದ ಅಂತ ಅನ್ಕೊಳ್ಳಿ, 10 ವರ್ಷದಿಂದ ಎಷ್ಟು ಗಟ್ಟಿಯಾಗಿರ್ಬೋದು ಆ ವ್ಯಕ್ತಿಯ ಹೃದಯ ಅಂತ ನೀವು ಯೋಚನೆ ಮಾಡಿ ನೋಡಿ. ನೀವ್ ಏನ್ ಹೇಳಿದ್ರು ಸಹ, ನೀವ್ ಎಂತ ಪ್ರಸಂಗ ಮಾಡಿದ್ರು ಸಹ, ನೀವು ಕಲ್ಲನ್ನೂ ಸಹ ಕರಗಿಸುವಂತಹ ಪ್ರಸಂಗ ಮಾಡಿದ್ರು ಸಹ, ಕಲ್ಲನ್ನೂ ಸಹ ಕರಗಿಸುವಂತಹ ದೇವರ ಬಾಧೆಯನ್ನ ಸತ್ಯವೇದದಿಂದ ತೆಗೆದು ಹೇಳಿದ್ರು ಸಹ ಮಾರ್ಪಾಡುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇದು ಸಿಚುವೇಶನ್. ಹೃದಯ ಗಟ್ಟಿ ಆಗಿ 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 ಎಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಕಲ್ಲಾದ್ರೂ ಕರಗುತ್ತೇನೋ, ಆದ್ರೆ ಕೆಲವು ಹೃದಯ ಕರಗುವುದಿಲ್ಲ. ಹೌದಾ? ಇವಾಗ ನೀವ್ ಹೇಳಿ, ದೇವ್ರು ಮಾತಾಡಿರುವಂತಹ ಮಾತು, ಅನ್ಯಾಯಗಾರರು ಇನ್ನೂ ಅನ್ಯಾಯಗಾರರಾಗಲಿ. ಕರೆಕ್ಟಾ? ಕರೆಕ್ಟ್ ಆಗಿ ಹೇಳಿದಾರೆ. ದೇವ್ರು ಯಾರೂ ಸಹ ಪಾಪಿಗಳು ಮಾರ್ಪಡಬಾರದು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಶಾಪ ಹಾಕುವಂತ ಹೇಳಿಲ್ಲ. ನಾವು ಪ್ರಕಟಣೆ ಗ್ರಂಥದಲ್ಲಿ 22:11 ಆ ವಚನವನ್ನು ಓದ್ಕೊಂಡ್ವಲ್ವ, ಅನ್ಯಾಯಗಾರರು ಇನ್ನೂ ಅನ್ಯಾಯಗಾರರು ಆಗ್ಲಿ ಅಂತ ಹೇಳಿ ಓದ್ಕೊಂಡ್ವಲ್ವ. ಅದ್ ಶಾಪ ಹಾಕುವಂತೆ ನೀನ್ ಹಂಗೆ ಆಗೋಗು ಆತರ ಹೇಳ್ತಿರುವಂತಹ ಮಾತಲ್ಲ. ನೀನ್ ಹಂಗೆ ಆಗೋಗು, ನಿನ್ಗಿದ, ಯಾಕಂದ್ರೆ ಮನುಷ್ಯರು ಶಾಪ ಹಾಕುವಂತಹ ನೀವ್ ನೋಡಿರ್ತೀರಲ್ವಾ, ನಿನ್ಗಿದು ಇಲ್ದಂಗ ಆಗೋಗ್ಲಿ, ಅದು ಇಲ್ದಂಗ ಆಗೋಗ್ಲಿ ಅಂತ. ಆ ತರ ಶಾಪ ಆಗ್ತಿರುವಂತಹ ಮಾತಲ್ಲ ಅದು. ಭವಿಷ್ಯತನ್ನ ಮುಂಚಿತವಾಗಿ ಹೇಳ್ತಿರುವಂತಹ ದೇವ್ರು ಹೇಳಲಿಕ್ಕೋಸ್ಕರ ಒಬ್ಬ ಅನ್ಯಾಯಗಾರನ ಆಗ್ತಿಲ್ಲ. ಒಬ್ಬ ಅನ್ಯಾಯಗಾರನು ಆಟೋಮ್ಯಾಟಿಕ್ ಆಗಿ ಅನ್ಯಾಯಗಾರನ ಆಗುವುದರಿಂದ ದೇವ್ರು ಹೇಳ್ತಿದ್ದಾರೆ ನೀನ್ ಹಿಂಗೆ ಆಗ್ತೀಯ. ಯಾಕಂದ್ರೆ ನೀನ್ ಮಾಡ್ತಿರುವಂತಹ ಪಾಪ, ನೀನ್ ಮಾಡ್ತಿರುವಂತಹ ತಪ್ಪು ನಿನ್ ಹೃದಯವನ್ನ ಏನ್ ಮಾಡ್ತಿದೆ, ಮಾಡ್ತಿದೆ. ಪ್ರತಿ ಸರಿನೂ ಇನ್ನೂ ಹೆಚ್ಚು ಹೆಚ್ಚು ಗಟ್ಟಿಯಾಗಿ ಮಾಡ್ತಿದೆ. ಪ್ರತಿ ಸರಿನೂ ನೀನ್ ಮಾರ್ಪಟ್ಟು ನನ್ನ ಹತ್ರ ಬರ್ದೇ ಇರ್ಲಿಕ್ಕೆ ಹೆಚ್ಚಾದ ಚಾನ್ಸಸ್ ಗಳನ್ನು ಸೃಷ್ಟಿ ಮಾಡ್ತಿದೆ. ಹೌದಾ? ಇದು ಪ್ರಪ್ರಥಮವಾಗಿರುವಂತಹ ವಚನ, ಪ್ರಕಟಣೆ ಗ್ರಂಥ 22:11 ವಚನವನ್ನು ಸಪೋರ್ಟ್ ಮಾಡ್ಲಿಕ್ಕೆ. ಎರಡನೇ ವಚನವನ್ನು ನೋಡೋಣ. ನೀವು ಹಾಗೆ ಮುಂದೆ ಹೋಗ್ತಿದ್ರೆ, ಯಾಕೋಬನ ಪತ್ರಿಕೆ, ನಾವು ಓದಿರುವಂತಹ ವಚನ ಒಂದ್ಸರಿ ಓದೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, 1:15. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡೆಯುತ್ತದೆ. ಏನ್ ಓದ್ಕೊಂಡ್ವಿ ನಾವು? ಇಲ್ಲೂ ಸ್ಟೆಪ್ಸ್ ಅನ್ನ ಓದ್ಕೊಂಡ್ವಿ, ಯಾವ್ದಾದ್ಮೇಲೆ ಯಾವ್ದು. ನಾರ್ಮಲ್ ಆಗಿ ಸ್ಟೆಪ್ಸ್ ರೂಪದಲ್ಲಿ ಸಾಕಷ್ಟು ವಿಚಾರಗಳನ್ನ ನೋಡಿರ್ತೀವಲ್ವಾ ನಮ್ಮ ಜೀವನದಲ್ಲಿ, ಯಾವ್ದಾದ್ಮೇಲೆ ಯಾವ್ದಾಗುತ್ತೆ. ನೀವು ಒಂದ್ ವೇಳೆ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಮಕ್ಕಳ ನೀವು ಸ್ಕೂಲಲ್ಲಿ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿದ್ರೆ ಕಾಲೇಜ್ ಹೋಗ್ತೀರಾ, ಕಾಲೇಜಲ್ಲೂ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಈಗ ಸೈಕಲ್, ನಿಮ್ಮ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡುವಂತ ಸೈಕಲ್, ಸ್ಕೂಲ್ ಆದ್ಮೇಲೆ ಕಾಲೇಜ್ ಆದ್ಮೇಲೆ ಒಳ್ಳೆ ಕೆಲಸ. ಹೌದಾ? ನಿಜನಾ? ಓಕೆ. ಇಲ್ಲೂ ಸಹ ಒಂದ್ ಸೈಕಲ್ ನ ಬಗ್ಗೆ ಮಾತಾಡ್ತಿದ್ದಾರೆ ದೇವ್ರು. ಏನಂತೆ? ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಆಸೆ, ಪಾಪ, ಮರಣ. ಆಸೆಯಿಂದ ಪಾಪ, ಅದಾದ್ಮೇಲೆ ಪಾಪದಿಂದ ಮರಣ. ಅದನ್ನೇ ಅಲ್ವಾ ಓದ್ಕೊಂಡ್ವಿ ನಾವಿಲ್ಲಿ. ಎಲ್ಲಾದ್ರೂ ವಾಪಸ್ ಬಂದಂತೆ ಕಾಣಿಸ್ತಿದ್ಯಾ ನಿಮ್ಗೆ? ಎರಡನೇ ಸ್ಟೇಜ್ಗೆ ಹೋಗ್ಬಿಟ್ಟು ಮತ್ತೆ ಆಸೆಯಿಂದ ಪಾಪ, ಪಾಪದಿಂದ ಮತ್ತೆ ವಾಪಸ್ಸು ಎಲ್ಲಾದ್ರೂ ನೋಡ್ಕೊಂಡ್ರೆ ಇಲ್ಲ. ಆಸೆ ಆದ್ಮೇಲೆ ಪಾಪನೇ, ಪಾಪ ಆದ್ಮೇಲೆ ಮರಣನೇ, ಮತ್ತೆ ಹಿಂದೆ ಬಂದು ಚೇಂಜ್ ಆಗ್ತೀನಿ, ವಾಪಸ್ ಬರ್ತೀನಿ. ನಾವು ಬಾರ್ಡರ್ ಲೈನ್ ಅಲ್ಲಿ ಇರ್ಬೇಕಾದ್ರೆ, ಇನ್ನೂ ಸಹ ನಾವು ಪಾಪಕ್ಕೆ ಪ್ರವೇಶಿಸ್ತಿರ್ಬೇಕಾದ್ರೆ, ಅಥವಾ ಪಾಪದಲ್ಲಿ ಪ್ರವೇಶಿಸಿರ್ಬೇಕಾದ್ರೆ ಇನ್ನೂ ಸಹ ಏನಾದ್ರೂ ಒಂದು ದೊಡ್ಡ ಘೋರಾತಿ ಘೋರವಾಗಿರುವಂತಹ ಘಟನೆ ನಮ್ಮ ಜೀವನದಲ್ಲಿ ನಡೆದ್ರೆ ಮಾರ್ಪಡಬಹುದೇನು ನಾವು. ಅಲ್ಲಿವರೆಗೂ ಆ ಪಾಪದಿಂದ ನಾವು ಬಂದು ಹೊರಗಡೆ ಬರುವಂತಹದ್ದು ಎಷ್ಟು ಕಷ್ಟ ಅಂದ್ರೆ ಎಷ್ಟು ಕಷ್ಟ. ಹೋಗುವಂತಹದ್ದು ಮಾತ್ರ ಒನ್ ವೇ ಮಾತ್ರ, ಮತ್ತೆ ಬರುವಂತಹದಿಲ್ಲ. ಅಂತ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ಟಿರುತ್ತೆ. ಇದನ್ನ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದ್ರೆ, ಪಾಪದ ತೀವ್ರತೆ ನಮ್ಗೆ ಅರ್ಥ ಆಗ್ಬೇಕು. ದೇವ್ರು ಏನಕ್ಕೋಸ್ಕರ ಅನ್ಯಾಯಗಾರನು ಇನ್ನೂ ಅನ್ಯಾಯಗಾರನಾಗ್ಲಿ, ಮಲಿನನು ಇನ್ನೂ ಮಲಿನನಾಗ್ಲಿ ಅಂತ ಹೇಳಿ ಏನಕ್ಕೋಸ್ಕರ ಹೇಳಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ ಕಾರಣ ಇದು. ಒಂದು ಪಾಪ ಅನ್ನುವಂತಹದ್ದು ಮನುಷ್ಯರನ್ನ ಎಷ್ಟು ಗಟ್ಟಿಯಾಗಿ ಹಿಡಿದು ಪೀಡಿಸುತ್ತೆ ಅಂತ ಹೇಳಿದ್ರೆ ಇಷ್ಟು ಗಟ್ಟಿಯಾಗಿ. ಆ ಪಾಪ ಮನುಷ್ಯನ ಹೃದಯವನ್ನ ಗಟ್ಟಿ ಮಾಡುತ್ತೆ.
ಆ ಮನುಷ್ಯ ಪಾಪದ ನಿಮಿತ್ತ ಏನ್ ಬೇಕಾದ್ರೂ ತನ್ನ ಜೀವನದಲ್ಲಿ ಮಾಡ್ಲಿಕ್ಕೆ ಮುಂದಾಗ್ತಾನೆ, ಏನ್ ಬೇಕಾದ್ರೂ. ನಾವ್ ನ್ಯೂಸ್ ಅಲ್ಲಿ ನೋಡುವಂತಹದ್ದೆಲ್ಲವೂ ಸಹ ಅದರ ರಿಸಲ್ಟ್ ಮಾತ್ರ. ಪಾಪ ಒಬ್ಬ ಮನುಷ್ಯನ ಕೈಯಲ್ಲಿ ಏನೇನ್ ಮಾಡಿಸುತ್ತೆ ಅನ್ನುವಂತ ರಿಸಲ್ಟ್ ಮಾತ್ರ. ನಾವು ಸಾಕಷ್ಟು ರೀಸೆಂಟ್ ಆಗೂ ಸಹ ಸಾಕಷ್ಟು ವಿಚಾರಗಳನ್ನ ನೋಡಿದ್ವಲ್ವ. ತುಂಡು ತುಂಡಾಗಿ ಮಾಡುವಂತಹದ್ದು ಮನುಷ್ಯರನ್ನ, ಒಬ್ಬ ಮನುಷ್ಯನನ್ನ 32 ತುಂಡಾಗಿ ಮಾಡುವಂತಹದ್ದು, ಒಬ್ಬ ಮನುಷ್ಯನನ್ನ 40 ತುಂಡಾಗಿ ಮಾಡುವಂತಹದ್ದು, ಸ್ವಂತ ಹೆಂಡತಿಯನ್ನ ಗಂಡನನ್ನೇ. ಏನಕ್ಕೋಸ್ಕರ ನಡೀತಿದೆ ಅಂತ ನಿಮ್ಗೆ ಅನ್ಸಿದ್ಯಾ ಯಾವತ್ತಾದ್ರೂ? ಇದೇ ವಚನ, ಅದು ಕ್ಯಾನ್ಸರ್. ಅಂದ್ರೆ ಆಪೋಸಿಟ್ ಅಲ್ಲಿ ಇರುವಂತಹ ವ್ಯಕ್ತಿ ಒಂದ್ ವೇಳೆ ತನ್ನ ತಪ್ಪಿನ ನಿಮಿತ್ತ, ತನ್ನ ಪಾಪದ ನಿಮಿತ್ತ ಈ ತುಂಡುಗಳನ್ನೆಲ್ಲ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ನಮ್ಗೆ ಅನ್ನಿಸ್ಬೇಕಾಗಿರುವಂತಹದ್ದು ಒಂದೇ, ಅಂದ್ರೆ ಪಾಪ ಒಬ್ಬ ಮನುಷ್ಯನನ್ನ ಈ ಹಂತಕ್ಕೆ ತಗೊಂಡ್ ಬರುತ್ತಾ? ಸ್ವಂತ ಹೆಂಡತಿಯನ್ನ ಇಷ್ಟು ತುಂಡಾಗಿ, ಸ್ವಂತ ಗಂಡನನ್ನ ಇಷ್ಟು ತುಂಡಾಗಿ ಮಾಡುವಂತ ಹಂತಕ್ಕೆ ಒಬ್ಬ ಮನುಷ್ಯನನ್ನ ತಗೊಂಡ್ ಬರುತ್ತೆ. ನಾನು ಆಗ್ಲೇ ಹೇಳ್ದೆ, ಅದೇ ಪಾಪಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಅಷ್ಟು ಚೆನ್ನಾಗಿ ಆಕ್ರಮಣ ಮಾಡ್ಕೊಂಡಿರುತ್ತೆ. ಒಂದಷ್ಟು ವರ್ಷಗಳ ಹಿಂದೆ ಬ್ಲೂ ವೇಲ್ ಅಂತ ಒಂದು ಗೇಮ್ ಬಂತು, ಕೇಳಿದಿರ ಹೆಸರನ್ನ? ಇನ್ನೂ ನೆನಪಿದ್ಯಾ ಯಾರಿಗಾದ್ರೂ? ಇವಾಗ ಬ್ಯಾನ್ ಆಗಿದೆ. ಬ್ಲೂ ವೇಲ್ ಅಂತ ಹೇಳಿ ಒಂದು ಗೇಮ್ ಬಂತು ಒಂದಷ್ಟು ವರ್ಷಗಳ ಹಿಂದೆ. ನೆನಪಿದ್ಯಾ ಯಾರಿಗಾದ್ರೂ? ಏನಕ್ಕೋಸ್ಕರ ಫೇಮಸ್ ಆ ಗೇಮ್ ಹೇಳಿ? ಅದು ಅಡಿಕ್ಟ್ ಆಗಿ ಮರಣದವರೆಗೂ ತಗೊಂಡೋಗುತ್ತೆ ನಮ್ಮ ಮನುಷ್ಯ. ಹೌದಲ್ವಾ? ಈ ಬ್ಲೂ ವೇಲ್ ಅನ್ನುವಂತಹದ್ದು ನಿಜವಾಗ್ಲೂ ನಡೆದಂತಹ ಘಟನೆ ಪ್ರಿಯರೇ. ಆ ಗೇಮ್ ಇದ್ದಂತಹದ್ದು ನಿಜ. ನ್ಯೂಸ್ ಅಲ್ಲೆಲ್ಲ ಬಂದಿತ್ತು, ಎಲ್ಲ ನ್ಯೂಸ್ ಅಲ್ಲೂ ಬರೀ ಅದೇ, ಬೆಳಗ್ಗಿನಿಂದ ರಾತ್ರಿವರೆಗೂ. ಒಂದಷ್ಟು ಅಂದ್ರೆ ಸುಮಾರು ಒಂದು 4-4.5 ವರ್ಷಗಳ ಹಿಂದೆ ಅನ್ಸುತ್ತೆ. ಏನ್ ಮಾಡುತ್ತೆ ಅದು ಅಂತ ಹೇಳಿದ್ರೆ, ಗೇಮ್ ನಾರ್ಮಲ್ ಆಗಿ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಪ್ರಥಮವಾಗಿ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಸ್ಟೋರ್ ಇಂದ. ಅದಾದ್ಮೇಲೆ ಗೇಮ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಗೇಮ್ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಅಡಿಕ್ಟ್ ಆಗಿ 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 ಎಷ್ಟು ಹೆಚ್ಚಾಗಿ ಆಡ್ತೀವೋ ಗೇಮ್ ಅನ್ನ, ಅಷ್ಟು ಹೆಚ್ಚಾಗಿ ಆಡಿ ಕೊನೆಯಲ್ಲಿ ಫೈನಲ್ ಸ್ಟೇಜ್ ಅಲ್ಲಿ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಆ ಗೇಮ್ ಅಂತ ಹೇಳಿದ್ರೆ, ಆ ಆಪ್ ಅಲ್ಲಿ ಏನೇನು ಹೇಳುತ್ತೋ, ಏನೇನು ಇನ್ಸ್ಟ್ರಕ್ಷನ್ ಕೊಡುತ್ತೋ ಗೇಮ್ ಆಡ್ತಿರುವಂತಹ ವ್ಯಕ್ತಿಗೆ, ಅದನ್ನೆಲ್ಲ ಈ ವ್ಯಕ್ತಿ ಮಾಡ್ಲಿಕ್ಕೆ ಮುಂದಾಗ್ತಾನೆ. ತನಗೆ ಗೊತ್ತಿಲ್ಲದೆ ಆ ಆಪ್ ಅಲ್ಲಿ ಆ ಗೇಮ್ ಏನೇನ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೋ ಅದನ್ನೆಲ್ಲ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಕೊನೆಯದಾಗಿ ಒಂದ್ ಚಾಕು ತಗೋ, ನೀನ್ ಕತ್ತನ್ನ ಕುಯ್ಕೋ ಅಂತ ಹೇಳಿದ್ರೆ ಕತ್ತನ್ನ ಕುಯ್ಕೊಂಡಿರುವಂತಹ ಉದಾಹರಣೆಗಳಿದೆ. ನೀಟಾಗಿ ಹೋಗು, ಹಂಗೆ ರಸ್ತೆ ನಡ್ಕೊಂಡು ಹೋಗ್ತಾ ಇರು. ಅಲ್ಲಿ ಆ ಕಡೆ ಈ ಕಡೆ ವೆಹಿಕಲ್ಸ್ ಬರ್ತಿದ್ಯಾ, ಅದೆಲ್ಲ ಇಲ್ಲ. ಓಡು, ಇವಾಗ ಇನ್ನ ಸ್ಪೀಡಾಗಿ ಓಡು. ಮೈನ್ ರೋಡ್ ಅಲ್ಲಿ ಇನ್ನ ಸ್ಪೀಡಾಗಿ ಓಡೋಗಿ ಬಲಿಯಾದಂತವ್ರಿದ್ದಾರೆ. ಯಾರು ಹೇಳ್ದಂತಹ ಮಾತನ್ನ ಕೇಳಿ ಗೊತ್ತೆ? ಆ ಆಪ್ ಹೇಳ್ದಂತಹ ಮಾತನ್ನ ಕೇಳಿ. ವಿಚಿತ್ರ ಏನ್ ಗೊತ್ತಾ ನಮ್ಗೆ? ನೀವ್ ಮಾಡ್ತೀರಾ ಕೆಲಸವನ್ನ? ಒಂದ್ ಆಪ್ ನಿಮ್ಗೆ ಹೇಳ್ತು ಅಂತ ಅನ್ಕೊಳ್ಳಿ, ಚಾಕು ತಗೋ, ಕತ್ತನ್ನ ಕುಯ್ಕೋ ಅಂತ ಹೇಳ್ತು ಅಂತ ಅನ್ಕೊಳ್ಳಿ. ಮಾಡ್ತೀರಾ? ಮಾಡೋದಿಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ಆಪ್ ಅನ್ನ ಅವಾಗ ತಾನೇ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ವಾ, ಅವಾಗ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಇವಾಗ ಈ ಆಪ್ ಹೇಳ್ತಿದೆ ಚಾಕು ತಗೊಂಡು ಕತ್ತನ್ನ ಕುಯ್ಕೊಂಡ್ರೆ ಆ ವ್ಯಕ್ತಿನೂ ಮಾಡೋದಿಲ್ಲ ಅದನ್ನ. ಆ ವ್ಯಕ್ತಿಗೂ ಇದೆ ಕಾಮನ್ ಸೆನ್ಸ್ ಅನ್ನುವಂಥದ್ದು. ಯಾವಾಗ ಮಾಡ್ತಾನೆ ಗೊತ್ತಾ? ಅದನ್ನ ಆಡ್ತಾ ಇನ್ನು ಹೆಚ್ಚಾಗಿ ಆಡ್ತಾ, ಇನ್ನೂ ಜಾಸ್ತಿ ಆಡ್ತಾ, ದಿನಗಳ ಗಟ್ಲೆ ಆಡ್ತಾ, ತಿಂಗಳ ಗಟ್ಲೆ ಆಡ್ತಾ, ಕೊನೆಯ ಸ್ಟೇಜಿಗೆ ಬಂದಿರ್ತಾನಲ್ವಾ, ಅವಾಗ ಆ ಏನ್ ಹೇಳಿದ್ರೆ ಅದನ್ನ ಮಾಡುವಂತಹದ್ದು ಬಿಟ್ಟು ಅದರಿಂದ ಹೊರಗಡೆ ಬರುವಂತಹದ್ದು ಅಸಾಧ್ಯ ಆ ವ್ಯಕ್ತಿಯ ಮಟ್ಟಿಗೆ. ಆ ವ್ಯಕ್ತಿಗೆ ಅದರಿಂದ ಹೊರಗಡೆ ಬರುವಂತಹದ್ದು ಅಸಾಧ್ಯ, ತುಂಬಾ ಕಷ್ಟಕರವಾಗಿರುವಂತಹ ಕೆಲಸ. ಆ ಆಪ್ ಏನೇನ್ ಹೇಳುತ್ತೋ ಅದನ್ನೆಲ್ಲ ಮಾಡ್ಬೇಕು ಅನ್ಸತ್ತೆ ಈ ವ್ಯಕ್ತಿಗೆ. ಅದನ್ನೆಲ್ಲ ಏನಾದ್ರೂ ಪರವಾಗಿಲ್ಲ, ಅದಕ್ಕೋಸ್ಕರ ಏನು ತಾಯಿಯನ್ನು ಕೊಲೆ ಮಾಡುವಂತ ಹೇಳ್ತಾ ಆಪು ತಾಯಿಯನ್ನು ಕೊಲೆ ಮಾಡುವಂತಹತ್ತೆ, ತಂದೆಯನ್ನು ಕೊಲೆ ಮಾಡುವಂತಹತ್ತೆ. ಹಿಂದೆ ಮುಂದೆ ನೋಡದೆ ಅದು ಎಷ್ಟು ಕೊಲೆಗಳಾಗೋಯ್ತು ಆ ಆಪ್ ನ ಮೂಲಕ, ಆ ಗೇಮ್ ನ ಮೂಲಕ. ಅಡಿಕ್ಷನ್ ಪಾಪ ಮಾಡುವಂತಹ ಪ್ರತಿಯೊಬ್ಬೊಬ್ಬರು ಆ ಪಾಪಕ್ಕೆ ದಾಸರು ಅಂತ ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವಾ, ಅದಕ್ಕೆ ಅರ್ಥ ಇದು. ದಾಸರು ಅಂತ ಹೇಳಿದ್ರೆ ಆ ಪಾಪ ನಮ್ಮ ಮೇಲೆ ಯಜಮಾನನಾಗಿದೆ. ಅದ್ ಏನ್ ಹೇಳಿದ್ರೆ ನಾವು ಅದನ್ನ ಮಾಡ್ತೇವೆ. ಅದ್ ಏನ್ ಹೇಳಿದ್ರೆ ಅದೆಲ್ಲವನ್ನೂ ಮಾಡ್ತೇವೆ. ಏನ್ ಬೇಕಾದ್ರೂ ಜೈಲಲ್ಲಿರುವಂತವರು, ನೀವು ಸಾಕಷ್ಟು ಜನರನ್ನ ನೋಡ್ತಿರೋ. ಒಂದ್ಸರಿ ನಿಮ್ಮ ತಲೆ ಎತ್ತಿ ಪ್ರಪಂಚದಲ್ಲಿ ಸುತ್ತಮುತ್ತ ಏನೇನ್ ನಡೀತಿದೆ ಅದನ್ನೆಲ್ಲ ಒಂದ್ಸರಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಕ್ವಿಕ್ ಆಗಿ ಊಹೆ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡಿ. ಪ್ರಸಂಗ ಆದ ನಂತರ ಒಂದ್ 5 ನಿಮಿಷ ಕೂತ್ಕೊಂಡು ನಿಮಗೆ ಅನ್ಸುತ್ತೆ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತು ಎಷ್ಟು ನಿಜ ಅಲ್ವಾ, ಎಷ್ಟು ಕರೆಕ್ಟ್ ಅಲ್ವಾ. ಯಾಕಂದ್ರೆ ಒಬ್ಬ ಮನುಷ್ಯನ ಹೃದಯ ಪಾಪ ಮಾಡ್ತಾ ಕಠಿಣವಾಗ್ತಾ ಅದ್ ಯಾವ ಹಂತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಏನಾದ್ರೂ ಪರವಾಗಿಲ್ಲ, ಏನ್ ಹೋದ್ರೂ ಪರವಾಗಿಲ್ಲ, ಪಾಪ ಮಾತ್ರ ಮಾಡ್ಬೇಕು. ಹೌದಾ? ರೀಸೆಂಟ್ ಆಗಿ ಇನ್ನೊಂದು ನ್ಯೂಸ್ ಬಂತು. ತುಮಕೂರಲ್ಲೇ, ನಮ್ಮ ಕರ್ನಾಟಕ ರಾಜ್ಯದ ತುಮಕೂರಲ್ಲಿ ಹೆಂಡತಿ ಮರಣ ಹೊಂದಿದ್ದಾರೆ. ಓಕೆ,
ಹೆಂಡತಿ ಮರಣ ಹೊಂದಿದ್ರೆ ಗಂಡನಿಗೆ ಅಲ್ಲಿ ಹೆಂಡತಿಯ ಪಾರ್ಥಿವ ಶರೀರವನ್ನ ತಗೊಂಡು ಹೋಗಿ ಸುಡ್ಬೇಕಲ್ವಾ? ಆ ಸುಡುವುದಕ್ಕಿಂತ ಮುಂಚೆ ಗಂಡ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ವೈನ್ ಶಾಪ್ ಅಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಕುಡಿಲಿಕ್ಕೆ. ಅಂದ್ರೆ ಹೆಂಡತಿ ಮರಣ ಹೊಂದಿದಾಳಲ್ವಾ, ಈ ಒಂದು ದಿನ ನನ್ ಕೈಯಲ್ಲಿ ಬಿಟ್ಟಿರ್ಲಿಕ್ಕೆ ಆಗಲ್ವಯ್ಯ ಅಂತ ಹೇಳಿದ್ರೆ ಆಗಲ್ಲ ಆ ವ್ಯಕ್ತಿಯ ಕೈಯಲ್ಲಿ. ಆ ವ್ಯಕ್ತಿ ಅದನ್ನ ಹೇಳಿದ್ ನನ್ನ ಕೈಯಲ್ಲಿ ಆಗಲ್ಲ. ಹೆಂಡತಿ ಕೊನೆ ಸಾರಿ ಹೆಂಡತಿ ಮುಖವನ್ನು ನೋಡುವಂತಹ ಚಾನ್ಸ್ ಸಿಕ್ಕಿದೆ ನಿನಗೆ. ನೀನ್ ಕುಡ್ದು ಮತ್ತೆ ನೀನ್ ಕುಡ್ದಿರುವಂತಹದ್ದು ಇಳಿಯುವುದಕ್ಕೆ ಒಂದಿನ 1.5 ದಿನ ಬೇಕು ನಿನ್ಗೆ. ಆ 1.5 ದಿನ ಆಗುವವರೆಗೂ ನೀನ್ ನೋಡಿದ್ರು ಸಹ ಹೆಂಡತಿ ಮುಖವನ್ನ ನೋಡ್ದಂಗೆ ಅದು ನೋಡಿದ ಹಾಗಲ್ಲ ಅದು. ಯಾಕಂದ್ರೆ ನೀನ್ ಮತ್ತಲ್ಲಿರ್ತೀಯ, ಹೌದಲ್ವಾ? ಮತ್ತಿನ್ನ ಯಾವತ್ತೂ ಸಹ ಹೆಂಡತಿ ಮುಖವನ್ನು ನೋಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳೋ ಪರವಾಗಿಲ್ಲ. ಇದು ಇಂಪಾರ್ಟೆಂಟ್. ನನಗೆ ಈ ತಪ್ಪು ಇದನ್ನ ಮಾಡುವಂತದನ್ನ ಅದನ್ನ ಮಾಡ್ಬೇಕು, ನನ್ನ ಕೈ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ನಿಜನಾ? ಹೌದಾ? ಇದೇ ಅಲ್ವಾ ನಡೀತಿರುವಂತಹ ಸಮಾಜದಲ್ಲಿ. ನಾನು ಮಾತಾಡಿದ ಒಂದು ತಪ್ಪಿನ ಬಗ್ಗೆ ನೀವು ಯೋಚನೆ ಮಾಡಿ, ಇದನ್ನ ಎಕ್ಸ್ಟ್ರಾಪೊಲೈಟ್ ಮಾಡಿ ನೋಡಿ ಬೇರೆ ಬೇರೆ ವಿಚಾರಕ್ಕೆ. ಇದೇ ಅಲ್ವಾ ನಡೀತಿರುವಂತಹದ್ದು. ಆ ತಪ್ಪಿನ ನಿಮಿತ್ತ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ. ಅದಕ್ಕೋಸ್ಕರ ನಾನು ಆಗ್ಲೇ ಹೇಳಿದೆ, ಎಕ್ಸಾಂಪಲ್ ಗಳನ್ನು ಕೊಟ್ಟು ಏನೇನ್ ಮಾಡ್ಲಿಕ್ಕೆ ಮುಂದಾಗ್ಬೋದು ಮನುಷ್ಯರು ಅಂತ ಹೇಳಿದ್ರೆ ಅಷ್ಟು ಕಠಿಣವಾಗಿರತ್ತೆ ಹೃದಯ ಅನ್ನುವಂತಹದ್ದು. ಹೌದಾ? ಇನ್ನೊಂದಷ್ಟು ವಚನಗಳನ್ನ ಓದೋಣ. ಸತ್ಯವೇದ ಇನ್ನು ಏನೇನ್ ಹೇಳ್ತಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ನಮಗೆ ಗೊತ್ತಿರುವಂತಹ ವಚನಗಳೇ ಇವೆಲ್ಲವೂ ಸಹ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. 3:14. ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. 2ನೇ ಪತ್ರಿಕೆ ಓದಿ, ಕ್ಷಮಿಸಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಅದೇ ಬ್ರದರ್ ಅದು. ಒಂದ್ ನಿಮಿಷ. ಇದರಲ್ಲಿ 2ನೇ 4 ಓದೋಣ ಒಂದ್ಸಾರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ. ಇವರ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಾವು ಪ್ರಕಟಣೆ ಗ್ರಂಥದಲ್ಲಿ 22:11 ಮಾತನ್ನು ಓದ್ಕೊಂಡ್ವಲ್ವಾ? ಅನ್ಯಾಯಗಾರರು ಇನ್ನು ಅನ್ಯಾಯಗಾರರಾಗಲಿ ಅಂತ ದೇವರು ಹೇಳಿರುವಂತಹದ್ದು. ಕಾರಣಗಳು ಏನೇನು ಅಂತ ಹೇಳಿದ್ರೆ ಒಂದೊಂದಾಗಿ ನೋಡ್ತಾ ಬರ್ತಿದ್ವಿ ಕಾರಣಗಳನ್ನ. ಒಂದು ಪಾಪ ಏನ್ ಮಾಡುತ್ತೆ ಒಬ್ಬ ಮನುಷ್ಯನನ್ನ ಅಂತ ಹೇಳಿ. ಈ ಪಾಪ ಮಾಡುವಂತವರ ಅಥವಾ ನಂಬಿಕೆ ಇಲ್ಲದೆ ಇರುವಂತವರ ಪ್ರತಿ ಹೃದಯವೂ ಸಹ ಹಿಂಗಾಗೋಗಿರುತ್ತೆ ಅಂತ ಹೇಳಿದ್ರೆ ಹಿಂಗಾಗೋಗಿರುತ್ತೆ. ಇಲ್ಲ ಓದ್ಕೊಂಡ್ವಲ್ವಾ? ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ನೀವು ಎಷ್ಟು ಪ್ರಯತ್ನ ಪಟ್ಟರೂ ಸಹ ಉದಯ ಆಗಬಾರದು. ಇದು ಬೆಳಕಿಗೆ ಬರಬಾರದು. ಕ್ರಿಸ್ತನ ಕುರಿತಂತೆ ದೇವರ ಬಗ್ಗೆ ಇವ್ರು ಕೇಳ್ತಿರುವಂತ ಎಷ್ಟು ಮಾಹಿತಿಯೂ ಸಹ ಯಾವತ್ತೂ ಸಹ ಇವರು ಹೃದಯದಲ್ಲಿ ಬಂದು ಅದು ಬೀಜವಾಗಿ ಬಿತ್ತಲ್ಪಟ್ಟು ಮರವಾಗಿ ಬೆಳಿಬಾರದು ಅಂತ ಹೇಳಿ ಏನಾಗಿದೆ ಅಂತ ಇವರ ಹೃದಯ ಮಂಕು. ನೀವು ಅದನ್ನೇ ನೋಡ್ಕೊಂಡು ಅದಕ್ಕೆ ದೇವ್ರು ಹೇಳಿರುವಂತಹದ್ದು ಏನಂತ, ಇವ್ರು ಮಾರ್ಪಾಡೋದಿಲ್ಲ, ಇವ್ರು ಕೊನೆವರೆಗೂ ಇನ್ ಮಾರ್ಪಾಡೋದಿಲ್ಲ. ಅದಕ್ಕೋಸ್ಕರ ಅನ್ಯಾಯಗಾರರಾಗುವಂತವ್ರು ಅನ್ಯಾಯಗಾರರಾಗ್ಲಿ. ಅದರ ಅರ್ಥ ನಾವು ಸ್ವಾರ್ಥ ಹೇಳ್ಬಾರ್ದು ಅಂತಲ್ಲ. ಅದರ ಅರ್ಥ ನಾವು ಪಾಪಿಯನ್ನು ಮಾರ್ಪಡಿಸ್ಲಿಕ್ಕೆ ಪ್ರಯತ್ನ ಪಡಬಾರ್ದು ಅಂತಲ್ಲ. ದೇವರ ಮಾತನ್ನ ಏನಕ್ಕೋಸ್ಕರ ಹೇಳಿದ್ರು, ಅದಕ್ಕೋಸ್ಕರ ನಾವು ಇದನ್ನೆಲ್ಲ ನೋಡ್ತಿದ್ದೇವೆ. ಅದರಿಂದ ಹೊರಗಡೆ ಬರುವಂತಹದ್ದು ಅಷ್ಟು ಕಠಿಣವಾಗಿರುವಂತಹದ್ದು. ಅದಕ್ಕೋಸ್ಕರ ಈಗಾಗಲೇ ನಿಮ್ಮ ಬಳಿಯಲ್ಲಿರುವಂತಹ ಆತ್ಮಗಳನ್ನು ದಯವಿಟ್ಟು ದಾರಿ ತಪ್ಪದನ್ನು ನೋಡ್ಕೊಳ್ಳಿ. ಒಬ್ಬ ಹೊಸ ಆತ್ಮನನ್ನು ಕಂಪ್ಲೀಟ್ ಆಗಿ ಕರ್ಕೊಂಡು ಬರುವುದಕ್ಕಿಂತ ಸುಲಭದ ಕೆಲಸ. ಈಸಿಯಾಗಿ ಪರಲೋಕಕ್ಕೆ ನೀವು ಪ್ರವೇಶ ಮಾಡಬಹುದಾಗಿರುವಂತಹ ಜನ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಈಗಾಗ್ಲೇ ನಿಮ್ಮ ಹತ್ರ ಸಿಕ್ಕಿರುವಂತಹ ಆತ್ಮಗಳು, ಈಗಾಗ್ಲೇ ನೀತಿಯಲ್ಲಿ ನಡೀತಿರುವಂತಹ ಆತ್ಮಗಳು. ಹೌದಾ? ಈಗಾಗ್ಲೇ ಆತ್ಮಗಳು ನೀತಿಯಲ್ಲಿ ನಡೀತಿದ್ದಾರೆ ಅಂತ ಅನ್ಕೊಡಿ. ಅವರನ್ನು ನೀತಿಯಲ್ಲಿ ನಿಲ್ಲಿಸುವಂತಹದ್ದು ಈಸಿ. ಎಲ್ಲೋ ಹೋಗ್ತಿರುವಂತವ್ರನ್ನ ಮತ್ತೆ ನೀವು ಕರ್ಕೊಂಡು ಬಂದು ನೀತಿಯಲ್ಲಿ ನಿಲ್ಲಿಸುವುದಕ್ಕಿಂತ ಈಗಾಗಲೇ ನೀತಿಯಲ್ಲಿ ನಡೀತಿರುವಂತವರನ್ನ ನೀತಿಯಲ್ಲಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡಿ. ಅಂದ್ರೆ ಆ ಪ್ರಕಟಣೆ ಗ್ರಂಥದಲ್ಲಿರುವಂತಹ ಮಾತನ್ನ ಓದ್ಬೇಕಾದ್ರೆ ಸಾಕಷ್ಟು ಜನರಿಗೆ ಅನ್ಸುತ್ತೆ ಏನಂತ, ದೇವರೊಂಥರ ಅನ್ಯಾಯಗಾರರಾಗಿ ಮಾತಾಡ್ತಿದ್ದಾರೆ. ಯಾಕಂದ್ರೆ ಪಾಪಿಯನ್ನ ಪಾಪಿ ಆಗ್ಲು ಅಂತ ಹೇಳಿ ಬಿಟ್ಬಿಡ್ತಿದ್ದಾರೆ. ಪಾಪಿಗಳಿಗೋಸ್ಕರನೇ ಮಗನನ್ನು ಕಳಿಸಿದಂತಹ ದೇವರು ನಮ್ಮ ತಂದೆ. ಹೌದಾ ಇಲ್ವಾ? ಪಾಪಿಗಳಿಗೋಸ್ಕರನೇ ಸ್ವಂತ ಮಗನನ್ನ ಕಳಿಸಿಕೊಟ್ಟಂತವರು, ಸ್ವಂತ ಮಗನನ್ನು ಬಲಿಯಾಗ್ಲಿಕ್ಕೆ ಬಿಟ್ಟಂತವರು ದೇವ್ರು. ಹೌದಾ? ಅಂತ ದೇವ್ರು ಮತ್ತೆ ಪಾಪಿಯನ್ನ ಪಾಪಿ ಆಗ್ಲಿಕ್ಕೆ ಬಿಡ್ತಾರೆ?
ಆ ಮಾತೇನಕ್ಕೋಸ್ಕರ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವೀಗ ಓದ್ಕೊಳ್ತಿರುವಂತಹ ವಚನಗಳೇ ಅದಕ್ಕೆ ಕಾರಣ. ಒಂದು, ಅವ್ರ ಹೃದಯ ಮಂಕಾಗಿರುವಂತಹದ್ದು. ಎರಡನೇದು, ಅವ್ರ ಹೃದಯ ಕಲ್ಲಾಗಿರುವಂತಹದ್ದು. ಮೂರನೇದು, ಸಂಪೂರ್ಣವಾಗಿ ದೂರವಾಗಿರುವಂತಹದ್ದು ದೇವರಿಂದ. ನಾವು ಸಾಕಷ್ಟು ಸಾರಿ ಇದನ್ನು ಸಹ ಓದ್ಕೊಂಡಿದ್ವಿ. ಕಳೆದ 2-3 ವಚನಗಳಲ್ಲಿ, ಕಳೆದ 2-3 ಸಂದೇಶಗಳಲ್ಲಿ ಮಾತಾಡ್ತಾ ಈ ದುರಾತ್ಮ ಹೋಗಿ ಮತ್ತೆ ಹೃದಯ ಖಾಲಿ ಇರುವಂತಹದ್ದು ನೋಡ್ಬಿಟ್ಟು ಮತ್ತೆ ಏನ್ ಮಾಡುತ್ತಂತೆ, 7 ದೆವ್ವಗಳನ್ನು ಕರ್ಕೊಂಡ್ಬಂದು ಕೆಡಿಸ್ಬಿಡ್ತಾನೆ. ಹೌದಲ್ಲ? ಅದನ್ನೆಲ್ವ ನಾವು ನೋಡುವಂತಹದ್ದು. 7 ಕರ್ಕೊಂಡ್ ಬರುತ್ತಂತೆ. ಮೊದಲಿನ ಪರಿಸ್ಥಿತಿ ಆದ್ರೂ ಪರವಾಗಿಲ್ಲ, ಅಂಥ ಪರಿಸ್ಥಿತಿಗೆ ಒಳಗಾಗಿರುವಂತವ್ರು. ನೀವ್ ಯೋಚನೆ ಮಾಡಿ ನೋಡಿ, ಒಂದು ದುರಾತ್ಮ ಹಿಡಿದಾಗೆ ಈ ವ್ಯಕ್ತಿಯನ್ನು ಬಿಡಿಸುವಂತಹದ್ದು ಅಷ್ಟೊಂದು ಕಷ್ಟ ಆಗಿತ್ತು. ಇವಾಗ ಎಷ್ಟು ಹಿಡಿದಿದೆ? 7. ಇಲ್ಲಿ ದೆವ್ವ ಹಿಡಿದಿರುವುದ್ರ ಬಗ್ಗೆ ಮಾತಾಡ್ತಿಲ್ಲ, ಹೃದಯಕ್ಕೆ ಆಕ್ರಮಣ ಮಾಡ್ಕೊಂಡಿರುವಂತಹ ದುರಾತ್ಮಗಳ ಬಗ್ಗೆ ಮಾತಾಡ್ತಿದ್ದೀನಿ. ಇವಾಗ ಎಷ್ಟಾಗಿದೆ? 7. ಇವಾಗ ನೀವ್ ಹೇಳಿ, ಇನ್ನು ಎಷ್ಟು ಕಷ್ಟ ಆಗಿರ್ಬೋದು ಈ ವ್ಯಕ್ತಿಯನ್ನ ಮತ್ತೆ 7ರಿಂದ ಬಿಡಿಸುವಂತಹದ್ದು, ಮಾರ್ಪಡಿಸುವಂತಹದ್ದು. ಹೌದಲ್ವಾ? ತುಂಬಾ ಕಷ್ಟ ಅಲ್ವಾ? ಅದು ಗೊತ್ತಿದ್ದು ದೇವರು ಮಾತಾಡ್ತಿದ್ದಾರೆ. ನಾವಿರುವಂತಹ ಸಮಯದಲ್ಲಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಕಟಣೆ ಗ್ರಂಥ ಅಂತ ಹೇಳಿದ್ರೆ 22ನೇ ಅಧ್ಯಾಯ ಕೊನೆಯದಾಗಿ ಓದ್ತಾ ಯೇಸು ಕ್ರಿಸ್ತರ 2ನೇ ಬರೋಣಕ್ಕೆ ತುಂಬಾ ಹತ್ರವಾಗಿ ಹೋಗ್ತೀವಿ ನಾವು. ಹೌದಲ್ವಾ? ಆ ಕೊನೆಯದಾಗಿ ಹೋಗ್ತಾ ಕೊನೆಯದಾಗಿ ಮುಂದೆ ಮಾತಾಡಿರುವಂತಹದ್ದು ಅದೇ, ನಾನು ಬೇಗ ಬರ್ತೀನಿ ಅಂತ ಹೇಳಿರುವಂತಹ ಯೇಸು ಕ್ರಿಸ್ತರ ವಚನ ಆದ್ಮೇಲೆ. ಆದ್ರೆ ಕೊನೆಯ ಕಾಲದ ಬಗ್ಗೆ ಮಾತಾಡ್ತಿದ್ದಾರೆ. ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಒಬ್ಬ ಹೊಸ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಪೂರ್ತಿಯಾಗಿ ತೊಳೆದು ಶುದ್ಧೀಕರಿಸಿ ದೇವರಲ್ಲಿ ನಿಲ್ಸೋದಕ್ಕಿಂತ ಸುಲಭದ ಕೆಲಸ ಯಾವುದು ಅಂತ ಹೇಳಿದ್ರೆ, ಈಗಾಗ್ಲೇ ಇರುವಂತಹ ಜನರನ್ನ ಕಾಪಾಡ್ಕೊಳ್ಳಿ. ಈಗಾಗ್ಲೇ ನಿಮ್ಮ ಹತ್ರ ಇರುವಂತವರು ಕರೆಕ್ಟ್ ಆಗಿ ದೇವರಲ್ಲಿ ಬೆಳಿತಿದಾರೆ ಅಂತ ಹೇಳಿ ನೋಡಿ, ಕರೆಕ್ಟ್ ಆಗಿ ಭಕ್ತಿಯಲ್ಲಿ ಬೆಳಿತಿದಾರೆ ಅಂತ ಹೇಳಿ ನೋಡಿ. ಅದು ಅದರ ಅರ್ಥ. ದೇವರು ಸ್ವಾರ್ಥಪೂರಿತವಾಗಿ ಅನ್ಯಾಯಗಾರರು ಇನ್ನೂ ಅನ್ಯಾಯಗಾರರಾಗ್ಲಿ ಅಂತ ಹೇಳಿಲ್ಲ ಮಾತನ್ನ. ಇವ್ರು ಅನ್ಯಾಯಗಾರರಾಗ್ತಾರೆ ಅನ್ಫಾರ್ಚುನೇಟ್ಲಿ. ಯಾಕಂದ್ರೆ ಪಾಪ ಅನ್ನುವಂತಹದ್ದೇ ಆತರ ಇವ್ರನ್ನ ಎಳ್ಕೊಂಡು ಹೋಗುತ್ತೆ. ಅಟ್ಲೀಸ್ಟ್ ನೀತಿವಂತರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹೌದಾ? ಈಗಾಗ್ಲೇ ಯಾರು ನೀತಿಯ ಮಾರ್ಗದಲ್ಲಿದ್ದಾರೋ, ನೀತಿವಂತರಲ್ಲಿ ಈಗಾಗ್ಲೇ ಯಾರು ನೀತಿ ಮಾರ್ಗದಲ್ಲಿದ್ದಾರೋ ಅವರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅಂದ್ರೆ ಇದು ಎಷ್ಟು ಭಯವಾಗಿರುವಂತಹದ್ದು ಅಂತ ಹೇಳಿದ್ರೆ, ಒಂದ್ಸರಿ ಹಿಡಿದ್ರೆ ಪಾಪ ಅನ್ನುವಂಥದ್ದು ನಾವ್ ಇವಾಗವರೆಗೂ ಮಾತಾಡ್ಕೊಳ್ತಿದೀವಲ್ವಾ. ಒಂದ್ಸರಿ ಹಿಡಿದ್ರೆ ಅದು ಬಿಡುವಂತಹದ್ದು ಇನ್ನು ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನುವಂತಹ ಲೆಕ್ಕದಲ್ಲಿ ಮಾತಾಡ್ಕೊಬಹುದು. ಯಾವಾಗ ಆ ವ್ಯಕ್ತಿಗೆ ತೀವ್ರ, ನಾನು ಆಗ್ಲೇ ಹೇಳಿದೆ, ಗೌರವ ಇದರ ಏನಾದ್ರು ಒಂದು ಆಗ್ಬೇಕು, ಇದರ ದೊಡ್ಡ ಆಕ್ಸಿಡೆಂಟ್ ಆಗ್ಬೇಕು, ಅಥವಾ ಇನ್ನೊಂದು ವಿಚಾರ ಆಗ್ಬೇಕು, ಅಥವಾ ಒಂದು ದೊಡ್ಡ ಲಾಸ್ ಆಗ್ಬೇಕು ಜೀವನದಲ್ಲಿ, ಅವಾಗ ಮಾರ್ಪಟ್ಟು ದೇವರಲ್ಲಿ ಬರ್ಬೋದೇನೋ ಆ ವ್ಯಕ್ತಿ. ಬಿಟ್ರೆ ಈ ಚಿಕ್ಕ ಚಿಕ್ಕ ಘಟನೆಗೆಲ್ಲ ಅಲ್ಲಾಡೋದಿಲ್ಲ. ಪಾಪ ಯಾರನ್ನ ಆಕ್ರಮಣ ಮಾಡ್ಕೊಂಡು ಹಿಡಿದಿಟ್ಕೊಂಡಿದ್ಯೋ ಅಲ್ಲಾಡೋದಿಲ್ಲ. ಅದನ್ನೇ ನಾವು ನೋಡ್ಕೊಂಡಿದ್ವಿ ಇವಾಗ ಬರುವ ಸತ್ಯವೇದನೆ. ಹೌದಾ? ಇನ್ನೊಂದಷ್ಟು ವಚನಗಳನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಪ್ರತಿಯೊಬ್ಬರು ಪಾಪ ಮಾಡುವಂತಹ ಪ್ರತಿಯೊಬ್ಬೊಬ್ಬರು ಯಾರಿಗೆ ದಾಸರು? 8ನೇ ಅಧ್ಯಾಯ 34ನೇ ವಚನ, 8:34. ಅದಕ್ಕೆ ಯೇಸು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪಕ್ಕೆ ದಾಸರ? ಅದೇನೇನ್ ಹೇಳುತ್ತೋ ಅದನ್ನೆಲ್ಲ ಮಾಡ್ತೀವ? ಹೌದು. ಇದನ್ನ ಮಾಡ್ಬೇಡ ಅಂತ ಹೇಳಿದ್ರೆ ನಾವು ಮಾಡೋದಿಲ್ಲ. ಅಂದ್ರೆ ಆ ಲೆಕ್ಕದಲ್ಲಿ ಹಿಡಿದು ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಅದಕ್ಕೆ ಬ್ಲೂ ವೇಲ್ ಗೇಮ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿತ್ತು. ಏನಾದ್ರು ಮಾಡು ಅಂದ್ರೆ ಪಾಪ ಮಾಡ್ತೀವಿ, ಮಾಡ್ಬೇಡ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಕೆಲಸವನ್ನ ಮಾಡೋದೇ ಇಲ್ಲ. ಅದು ಪಾಪಕ್ಕೆ ನಮ್ಮ ಮೇಲಿರುವಂತ ಇನ್ಫ್ಲೂಯೆನ್ಸ್. ನಮ್ಮನ್ನ ಹೇಗೆಲ್ಲ ಮಾಡ್ಬೇಕು, ಹೇಗೆಲ್ಲ ಆಡಿಸ್ಬೇಕು ಅಂತ ಅನ್ಕೊಳತ್ತೋ ಅದನ್ನೆಲ್ಲ ಹಂಗೆಲ್ಲ ಆಡಿಸ್ತಿರುತ್ತೆ. ಹೌದಾ? ನಾವ್ ಅದಕ್ಕೆ ನ್ಯೂಸ್ ಅಲ್ಲಿ ನೋಡಿದಂತಹ ಪ್ರತಿಯೊಂದೊಂದು ಎಕ್ಸಾಂಪಲ್ಸು ಸಹ, ನಾವ್ ನೋಡುವಂತಹ ಎಲ್ಲವೂ ಸಹ ಈ ಪಾಪದ ರಿಸಲ್ಟ್. ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಈ ಮುಂದೆ ನಮ್ಗೆ ಒಂದೇ ಅನಿಸ್ಬೇಕು, ನಾವ್ ನ್ಯೂಸ್ ಅಲ್ಲಿ ಏನಾದ್ರು ನೋಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟೊಂದು ಕ್ರೂರವಾಗಿರುವಂತಹ ವಿಚಾರವನ್ನ ನಡೆಸಿದನ್ನ ಅಂತ ನಮ್ಗೆ ಅನ್ಸೋದಕ್ಕಿಂತ ಮುಂಚೆ ಏನ್ ಅನ್ನಿಸ್ಬೇಕು ನಮಗೆ? ಸತ್ಯವೇದ ಓದಿರುವಂತಹ ನಾವು ಈ ವ್ಯಕ್ತಿಯನ್ನು ಸಂಕ್ರಮಿಸಿಕೊಂಡಿರುವಂತಹ ಪಾಪ ಅನ್ನುವಂಥದ್ದು ಈ ವ್ಯಕ್ತಿಯ ಕೈಯಲ್ಲಿ ಇದನ್ನ ಮಾಡಿಸಿದೆ. ಆದ್ರೆ ಪಾಪ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ಈ ಪಾಪದ ಇಂಪ್ಯಾಕ್ಟ್ ಅನ್ನುವಂತಹ ನಮ್ಗೆ ಗೊತ್ತಾದ್ರೆ ಪ್ರಿಯರೇ, ಇವಾಗ ನಮ್ಮ ಸುತ್ತ ಇರುವಂತಹ 10 ಜನ ಆತ್ಮಗಳನ್ನ ದೇವರು ನಿಮ್ಮ ಕೈಯಲ್ಲಿ ಏನು ಒಪ್ಸಿದಾರಲ್ವಾ, ಆ ಆತ್ಮಗಳನ್ನ ಒಂದ್ಸಾರಿ ನೋಡಿ. ಮನೆಯವರಾಗಿರ್ಬೋದು, 5 ಜನ ಆಗಿರ್ಬೋದು, 3 ಜನ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದಿರುವಂತಹ ಆತ್ಮಗಳಾಗಿರ್ಬೋದು, ಅವ್ರನ್ನ ಒಂದ್ಸಾರಿ ನೋಡಿ. ಈ ಪಾಪ ಎಷ್ಟು ಕ್ರೂರವಾಗಿ ಒಬ್ಬ ಮನುಷ್ಯನ ಲೈಫ್ ಅಲ್ಲಿ ಬಿಹೇವ್ ಮಾಡುತ್ತೆ ಅಂತ ಹೇಳಿ ನಮಗ್ ಗೊತ್ತಾದ್ರೆ ಏನ್ ಮಾಡ್ಬೇಕು? ಈಗಾಗ್ಲೇ ನಿಮ್ಮ ಹತ್ರ ಇರುವಂತಹ ಆತ್ಮಗಳಿಗೆ ಆ ಪಾಪಗಳು ಅಂಟಿಲ್ಲ ಅಂತ ಅನ್ಕೊಳ್ಳಿ. ಏನ್ ಮಾಡ್ಬೇಕು? ಆ ಪಾಪಗಳು ಅವರಿಗೆ ಅಂಟದಂತೆ, ಇನ್ ಮುಂದೆನೂ ಸಹ ಪಾಪಗಳು ಅವರಿಗೆ ಅಂಟದಂತೆ
ಎಲ್ಲಾ ಪಾಪಗಳು ಅಂತ ನಾನು ಹೇಳ್ತಿಲ್ಲ, ಪಾಪ ಇಲ್ಲದೆ ಇರುವಂತವ್ರು ಯಾರು ಇಲ್ಲ. ನಾನು ಈಗಾಗ್ಲೇ ನಾವು ನೋಡ್ಕೊಂಡಿದೀವಲ್ವಾ ಅದನ್ನ. ಅಟ್ಲೀಸ್ಟ್ ಇರುವಂತಹದ್ರಲ್ಲಿ ನೀತಿ ಮಾರ್ಗದಲ್ಲಿ ಇವ್ರು ನಡ್ಕೊಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾದ್ರೆ, ಅಷ್ಟೊಂದು ಪಾಪಗಳು ಇವ್ರಿಗೆ ಅಂಟಿಲ್ಲ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ದಯವಿಟ್ಟು ಅವ್ರ ಪಾಪಗಳು ಅಂಟದೇ ಇರುವಂತೆ ನೋಡ್ಕೊಳ್ಳಿ. ಒಂದ್ಸರಿ ಅಂಟ್ತಾ ಮುಗೀತು ಅಲ್ಲಿಗೆ. ಒಂದ್ಸರಿ ಆ ಬಲೆಗೆ ಬಿದ್ರ, ಒಂದ್ಸರಿ ಅದಕ್ಕೆ ಸಿಲ್ಕ್ ಹಾಕೊಂಡ್ರ ಮುಗ್ದೋಯ್ತಿಲ್ಲ. ಇನ್ನು ಹೊರಗಡೆ ಬರುವಂತಹದ್ದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿ ಹೊರಟೋಗುತ್ತೆ. ಅದಕ್ಕೆ ನಮ್ಗಿರುವಂತಹ ಬಾಧ್ಯತೆ ಏನು, ಈಗಾಗ್ಲೇ ಶುದ್ಧರಾಗಿದಾರಲ್ಲ ಅವ್ರನ್ನ ಕಾಪಾಡ್ಕೊಳ್ಳೋಣ. ಯಾಕಂದ್ರೆ ಇವರನ್ನ ಪರಲೋಕ ಸೇರಿಸುವಂತಹದ್ದು ಎಷ್ಟೋ ಈಸಿ. ಒಬ್ಬ ಪಾಪಿಯನ್ನ ಕರ್ಕೊಂಡು ಬಂದು ಮತ್ತೆ ಅದನ್ನೆಲ್ಲ ಬಿಡಿಸೋ ಹಂಗ ಮಾಡಿ ಕರ್ಕೊಂಡು ಬರುವಂತಹದ್ದು 100% ಕಷ್ಟ ಅಂತ ಹೇಳಿದ್ರೆ ಅದ್ರಲ್ಲಿ 50% ಕೆಲಸನೇ ಆಗೋಗುತ್ತೆ. ಈಗಾಗ್ಲೇ ಏನು ಇಲ್ಲದೆ ಇರುವಂತವ್ರನ್ನ ಮತ್ತೆ ಕರ್ಕೊಂಡು ಬರುವಂತಹದ್ರಲ್ಲಿ ಈಗಾಗ್ಲೇ ನಿಮ್ ಸುತ್ತಮುತ್ತ ಇರ್ತಾರಲ್ವಾ, ನಿಮ್ಗೆ ಗೊತ್ತಿರುವಂತವ್ರು, ನಿಮ್ಮ ಜೊತೆ ಇರುವಂತವ್ರು, ದಯವಿಟ್ಟು ಅವ್ರಿಗೆ ಪಾಪ ಈ ಮಲಿನ ಅನ್ನುವಂತಹದ್ದು ಅಂಟದಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು. ಅದಕ್ಕೆ ದೇವರಲ್ಲಿ ಎಚ್ಚರಿಕೆ ಕೊಟ್ಟು ಮತ್ತೆ ಹೇಳಿದ್ದಾರೆ, ಪವಿತ್ರನು ಇನ್ನೂ ಪವಿತ್ರನಾಗಲಿ. ಆ ಪವಿತ್ರನನ್ನ ಇನ್ನೂ ಪವಿತ್ರನನ್ನಾಗಿ ಮಾಡ್ಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದೇ. ಆ ನೀತಿ ಮಾರ್ಗದಲ್ಲಿರುವಂತವರು ಇನ್ನೂ ನೀತಿ ಮಾರ್ಗದಲ್ಲೇ ಇರಲಿ, ಇನ್ನೂ ಹೆಚ್ಚಾಗಿ ನೀತಿಯಲ್ಲಿರ್ಲಿ. ಆ ರೀತಿ ಅದಾಗುವಂತೆ ನೋಡ್ಕೊಳ್ಳುವಂತಹ ಬಾಧ್ಯತೆನೂ ನಿಮ್ಮದೇ. ಹೌದಾ? ಯಾಕಂದ್ರೆ ನೀವು ಬಿಟ್ರೆ, ನಿಮ್ಮ ಹತ್ರ ಇರುವಂತಹ ಆತ್ಮಗಳನ್ನೂ ಸಹ ನೀವು ಬಿಟ್ರೆ ಮತ್ತೆ ಅವರು ಅದೇ ತರ ಆಗ್ತಾರೆ, ಅವರು ದೇವ್ರಿಗೆ ದೂರ ಆಗ್ತಾರೆ. ಇಲ್ಲಿ ಒಬ್ಬೊಬ್ರು ಸಹ ದೇವ್ರಿಗೆ ದೂರ ಆಗ್ತಾ, ಒಬ್ಬೊಬ್ರು ಸಹ ಪಾಪದಲ್ಲಿ ಬೆಳೀತಾ ಬೆಳೀತಾ ಹೋಗ್ಬೇಕಾದ್ರೆ ಎಲ್ಲರ ಮನಸ್ಸಿಗಿಂತ ಹೆಚ್ಚಾಗಿ ಮನಸ್ಸು ನೋಯ್ತಿರುವಂತಹ ದೇವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರು ದೇವ್ರ ಕಣ್ ಮುಂದೆ ಗೊತ್ತಾಗ್ತದೆ, ಏನು ಈ ವ್ಯಕ್ತಿ ಇನ್ ಬರೋದಿಲ್ವೇ, ಈ ವ್ಯಕ್ತಿಯನ್ನ ಪಾಪ ಇನ್ ಎಳ್ಕೊಂಡು ಹೊರಟೋಗ್ತಿದ್ಯಲ್ವಾ, ಬರೋದಿಲ್ವಲ್ಲ ಹಿಂಗೆ ಯಾವತ್ತೂ ಸಹ ಈ ವ್ಯಕ್ತಿ ನನ್ನ ಹತ್ರ. ಹೌದಾ? ಪ್ರತಿ ಮನುಷ್ಯನ ವಿಚಾರದಲ್ಲೂ ನಡೀತಿರುವಂತಹ ವಿಚಾರ. ಒಂದ್ ವೇಳೆ ಒಂದು ಯವ್ವನ ಕಾಲದಲ್ಲಿ ಒಬ್ಬ ಹುಡುಗ ಹಾಳಾಗ್ತಿದ್ದಾನೆ ಅಥವಾ ಒಂದು ಹುಡುಗಿ ಹಾಳಾಗ್ತಿದ್ದಾಳೆ ಅಂತ ಅನ್ಕೊಂಡು, ಈಗ ಹಾಳಾಗ್ತಿರುವಂತಹ ವ್ಯಕ್ತಿಯನ್ನ ನೋಡ್ತಾನು ತಂದೆ ತಾಯಿ ಏನು ಆಕ್ಷನ್ ತಗೊಂಡಿಲ್ಲ, ಪಾಪ ಅಂಟದಂತೆ ಆ ಮಗಳಿಗೂ ಅಥವಾ ಮಗನಿಗೂ ಅಂಟದಂತೆ ಏನು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಅವರ ತಪ್ಪು. ಯಾಕೆ ಅಂತ ಹೇಳಿದ್ರೆ ದೇವರು ಪ್ಯೂರ್ ಆಗಿರುವಂತಹ ಮಕ್ಕಳನ್ನು ನಿಮ್ ಕೈಯಲ್ಲಿ ಕೊಡ್ತಿದ್ದಾರೆ, ಆದ್ರೂ ಸಹ ಏನು ಆಕ್ಷನ್ ತಗೊಳ್ತಿಲ್ಲ. ಅವ್ರ ಪಾಪ ಅವ್ರ ಅಂಟಬಹುದು ಅನ್ನುವಂತ ಸಾಧ್ಯತೆಗಳಿದ್ರು ಸಹ ನಾವೇನು ಆಕ್ಷನ್ ತಗೊಂಡಿಲ್ಲ. ಹೋಯ್ತಲ್ವ ಒಂದು ಆತ್ಮ ಅನ್ಯಾಯವಾಗಿ, ಮತ್ತೆ ಹೋದ್ಮೇಲೆ ವಾಪಸ್ ಬರೋದಿಲ್ಲ ಅಲ್ವಾ ಅವರು. ಹೌದಲ್ವಾ? ಇದು ನಿಜತನ ಪ್ರಕಟಣೆ ಗ್ರಂಥದ ಪ್ರಕಾರ ಪವಿತ್ರನು ಇನ್ನೂ ಪವಿತ್ರನಾಗ್ಬೇಕು. ಪವಿತ್ರರನ್ನ ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ, ಅವ್ರನ್ನ ಇನ್ನೂ ಸಹ ಪವಿತ್ರನನ್ನಾಗಿ ಮಾಡ್ಬೇಕು. ಹೊರಗಡೆ ಇರುವಂತಹದ್ದು ಬಿಟ್ಬಿಡಿ, ಹೊರಗಡೆ ಇರುವಂತಹ ಜನರನ್ನ ಕರ್ಕೊಂಡ್ ಬರುವಂತಹದ್ದು ಎಷ್ಟು ಕಷ್ಟ ಅಂತ ಹೇಳಿ ಈಗಾಗ್ಲೇ ನಾವು ಮಾತಾಡ್ಕೊಂಡಿದ್ವಿ. ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡಬಾರ್ದು ಅಂತಲ್ಲ, ಆದ್ರೆ ಅದು ಕಷ್ಟಕರವಾಗಿರುವಂತಹ ಕೆಲಸ. ಸುಲಭದ ಕೆಲಸ, ಈಸಿ ಆಗಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಈಗಾಗ್ಲೇ ಪವಿತ್ರರನ್ನ ಏನ್ ಕೊಡ್ತಿದಾರೋ ನಿಮ್ಮ ಕೈಯಲ್ಲಿ ತಂದೆ ತಾಯಿಂದಿರಾಗಿದೆ ಇಬ್ರು, ಆ ಪವಿತ್ರರನ್ನ ಇನ್ನೂ ಸಹ ಪವಿತ್ರರನ್ನಾಗಿ ಇಟ್ಕೊಂಡ್ರೆ ಸಾಕು. ಆ ನೀತಿ ಮಾರ್ಗದಲ್ಲಿರುವಂತವ್ರನ್ನ ಇನ್ನೂ ನೀತಿ ಮಾರ್ಗದಲ್ಲಿ ಇಟ್ಕೊಂಡ್ರೆ ಸಾಕು. ಅಷ್ಟೇ ದೇವ್ರು ಕೇಳ್ತಿರುವಂತಹದ್ದು. ಕೊನೆಯ ಕಾಲದಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತರ ಎರಡನೇ ಬರೋಣಕ್ಕೆ ಮುಂಚೆ ಅಂತ ಹೇಳಿದ್ರೆ ಅದು ಎಷ್ಟು ಕಮ್ಮಿ ಇರುತ್ತೆ ಆತ್ಮಗಳು ಅಂತ ನಿಮಗೆ ಗೊತ್ತು. ರಕ್ಷಣೆ ಮಾರ್ಗದಲ್ಲಿರುವಂತವರ ಸಂಖ್ಯೆ ಎಷ್ಟು ಕಡಿಮೆ ಇರುತ್ತೆ ಅಂತ ನಿಮಗೆ ಗೊತ್ತು. ಕಡಿಮೆ ಆಗುತ್ತೆ ಅಂತ ನಮ್ಗೆ ಗೊತ್ತಿರ್ಬೇಕಾದ್ರೆ ಇದು ಕನ್ಸಾಲಿಡೇಟ್ ಮಾಡುವಂತಹ ಸಮಯ, ಮತ್ತೆ ಬ್ರಾಡ್ ಮಾಡುವಂತಹ ಸಮಯ ಅಲ್ಲ. ನಮ್ಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಬಿಸ್ಲಿಗೆ ಏನಾದ್ರು ಹಾಕಿದೀರಾ ಅಂತ ಅನ್ಕೊಳ್ಳಿ ಪ್ರಿಯ, ಒಣಗ್ಸ್ಲಿಕ್ಕೆ. ಈಗ ಬಿಸ್ಲಿಗೆ ಹಾಕಿದೀರಾ, 4 ಗಂಟೆ ಆಗ್ತದೆ. ಏನ್ ಮಾಡ್ತೀರಾ? 4:30 ಆಗ್ತದೆ. ಇವಾಗ ಏನ್ ಮಾಡ್ತೀರಾ? ಮಳೆ ಬರೋ ಹಂಗಿದೆ, ಏನ್ ಮಾಡ್ತೀರಾ ಹೇಳಿ? ಈಗ ಮನೆ ಒಳಗಡೆ ಇಟ್ಕೋಬೇಕು. ಆ ಸಮಯ ಎಂತದ್ದು ಅಂದ್ರೆ, ಆ ಮಳೆ ಬರುವಂತಹ ಸಮಯ ಎಂತದ್ದು ಅಂದ್ರೆ, ಬಿಸಿಲಿಗೆ ನೀವು ತಗೊಂಡೋಗಿ ಹಾಕ್ತಿದ್ದೀರಾ, ಏನೋ ಒಂದು ಹಪ್ಪಳ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಒಣಗಿಸ್ಲಿಕ್ಕೆ ಹಾಕಿದೀರ. ಆ ಮಳೆ ಬರ್ಲಿಕ್ಕೆ ಮುಂಚೆ ನಿಮಗೆ ಆ ಇಂಡಿಕೇಶನ್ ಸಿಕ್ಕತ್ತಲ್ವಾ, ಮೋಡ ಪೂರ್ತಿ ಕಪ್ಪಗಾಗಿರುತ್ತೆ. ಆ ಇಂಡಿಕೇಶನ್ ಏನ್ ಸಿಕ್ಕತ್ತೆ ನಿಮಗೆ? ಆ ಇಂಡಿಕೇಶನ್ ಮುಂಚೆ ಸ್ವಲ್ಪ ಸಮಯ ಮಾತ್ರ ನಿಮ್ಗೆ ಇರುತ್ತೆ, ಒಂದು 10 ನಿಮಿಷ ಇರುತ್ತೆ. ಆಮೇಲೆ ಮಳೆ ಖಂಡಿತವಾಗಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಮೋಡ ತುಂಬಾ ಕಪ್ಪಗಾಗಿದೆ, ಈಗ ಮಳೆ ಬಂದೇ ಬರುತ್ತೆ, ಮಳೆ ಬರುತ್ತೆ. ಇವಾಗ ಏನ್ ಮಾಡ್ಬೇಕು? ಆ ಸಮಯದಲ್ಲಿ ನೀವು ಅಲ್ಲಿರುವಂತಹದನ್ನ ಕೂಡಿಸ್ಕೋಬೇಕು, ಬೇಗ ಮನೆಗೆ ತಗೊಂಡ್ ಬರ್ಬೇಕು, ಕನ್ಸಾಲಿಡೇಟ್ ಮಾಡ್ಬೇಕು. ಮತ್ತೆ ಹೊಸದಾಗಿ ತಗೊಂಡೋಗಿ ಇನ್ನೊಂದಷ್ಟು ಹಪ್ಪಳ ಹುರಿದಾಕ್ತೀರಾ ಅಥವಾ ಇನ್ನೊಂದಷ್ಟು ಹಪ್ಪಳ ಮಾಡಿ ಉತ್ಬಿಟ್ಟು ಹಾಕ್ತೀರಾ? ಇಲ್ಲ ಅಲ್ವಾ, ಮಾಡೋದಿಲ್ಲ ಅಲ್ವಾ. ಇನ್ನು ಹೆಚ್ಚಾಗಿ ಬ್ರಾಡ್ ಮಾಡ್ಕೊಳ್ಲಿಕ್ಕೆ ನೋಡೋದಿಲ್ಲ ನೀವು, ಕನ್ಸಾಲಿಡೇಟ್ ಮಾಡುವಂತಹ ಸಮಯ. ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತನ್ನು ಓದ್ತೀರಾ, ಹೌದಾ? ಏನು? ಕೂಡಿಸಿಟ್ಟುಕೊಳ್ಳುವುದಕ್ಕೆ ಏನಿದೆ? ಕೂಡಿಸಿಟ್ಟುಕೊಳ್ಳುವುದಕ್ಕೆ ಸಮಯ ಇದೆ. ಕೂಡಿಸಿಟ್ಕೊಳ್ಳುವಂತಹ ಸಮಯ ಬೇರೆ, ಬಿತ್ತುವಂತಹ ಸಮಯ ಬೇರೆ, ಕೂಡಿಸ್ಕೊಳ್ಳುವಂತಹ ಸಮಯ ಬೇರೆ. ಬಿತ್ತುವಂತಹ ಸಮಯ ಆಲ್ಮೋಸ್ಟ್ ಬರ್ತಾ ಕಾಲ ಆಗ್ತಾ ಆಗೋಗ್ತಿದೆ, ಬಿತ್ತುವಂತಹ ಸಮಯ ಆಗೋಗ್ತಿದೆ. ಈ ಬಿತ್ತುವುದಕ್ಕಿಂತ ಹೆಚ್ಚಾಗಿರುವಂತಹ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಇನ್ನೊಂದಿದೆ. ಏನು? ಈಗಾಗಲೇ ಬಿತ್ತು ಬೆಳೆ ಬಂದಿದ್ಯಲ್ವಾ, ನಿಮ್ಮ ಕೈ ಬೆಳೆ ಬಂದಿದ್ಯಲ್ವಾ, ಅದನ್ನು ಕೂಡಿಸ್ಬೇಕು, ಅದನ್ನ ಕನ್ಸಾಲಿಡೇಟ್ ಮಾಡ್ಕೊಂಡು ಭದ್ರಪಡಿಸ್ಬೇಕು. ಆ ಸಮಯ ಇದೆ.
ನಿಜಾನ? ಆ ಸಮಯ ಹತ್ರ ಬರ್ತದೆ, ಯೇಸು ಕ್ರಿಸ್ತ ಎರಡನೇ ಬರೋಣ ಆಗ್ತಾ 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 ನಾವು ಮೊದಲನೇ ಕೆಲಸ ಮಾಡ್ತಾ ಎರಡನೇ ಕೆಲಸ ಬಿಟ್ವಿ ಅಂತ ಅನ್ಕೊಳ್ಳಿ, ಯಾವ ಅರ್ಥನೂ ಇರೋದಿಲ್ಲ. ಯಾಕಂದ್ರೆ ನಾವು ಮೊದಲು ಕರ್ಕೊಂಡ್ ಬಂದಂತಹ ಜನನೂ ಹೊರಟೋಗ್ತಾರೆ, ನಾವು ಎರಡನೇದಾಗ ಕರ್ಕೊಂಡ್ ಬಂದಂತಹ ಜನನೂ ಹೊರಟೋಗ್ತಾರೆ. ಅದಕ್ಕೆ ತುಂಬಾ ಮುಖ್ಯವಾಗಿರುವಂತಹ ಕೆಲಸ ಮಾಡ್ಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ ಕೂಡಿಸಿಟ್ಕೊಳ್ಳುವಂತಹದ್ದು. ಮತ್ತೆ ನೀವು ಕರ್ಕೊಂಡ್ ಬಂದಿರುವಂತಹ ಆತ್ಮಗಳು ಹೊರಗಡೆ ಹೋಗೋದನ್ನ ಕಾಪಾಡ್ಕೊಳ್ಳುವಂತಹದ್ದು, ಅವರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತಹದ್ದು, ಮಲಿನ ಅನ್ನುವಂತಹದ್ದು, ಪಾಪ ಅನ್ನುವಂತಹದ್ದು ಅವರಿಗೆ ಅಂಟದಂತೆ ಕಾಪಾಡ್ಕೊಳ್ಳುವಂತಹದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮಲಿನ ಅನ್ನುವಂತಹದ್ದು ಅಂಟದಂತೆ ಕಾಪಾಡ್ಕೊಳ್ಳುವಂತಹದ್ದು ಅದು ಒಂದಿಲ್ಲ ಅಂತ ಅನ್ಕೊಳ್ಳಿ, ನಾವ್ ಎಷ್ಟು ದೇವರಲ್ಲಿ ಅವ್ರನ್ನ ನಾವು ಕರ್ಕೊಂಡ್ ಬಂದು ಸಹ ಅವರು ಹೊಸ ಹೊಸ ತಪ್ಪನ್ನ, ಹೊಸ ಹೊಸ ಪಾಪವನ್ನ ಕಲಿತಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ದೇವರಲ್ಲಿ ಇರೋದಿಲ್ಲ. ಕೊನೆಯಲ್ಲಾದ್ರೂ ಬಿಟ್ಬಿಡ್ತಾರೆ, ಆ ಪಾಪಕ್ಕೋಸ್ಕರ ಆದ್ರೂ ಬಿಟ್ಬಿಡ್ತಾರೆ. ಆ ಪಾಪಕ್ಕೋಸ್ಕರ ಏನ್ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ ಇರುವಂತ ಅವ್ರು ದೇವರನ್ನ ಬಿಡೋದಿಲ್ವಾ? ಬಿಡ್ತಾರೆ. ಹೌದಾ? ಚೆಕ್ ಮಾಡ್ತಿರ್ಬೇಕು ನಮ್ಮ ಸುತ್ತ ಇರುವಂತಹ ಆತ್ಮಗಳು ಹೊಸದಾಗಿ ಏನಾದ್ರು ಪಾಪಗಳನ್ನ ಅಂಟಿಸ್ಕೊಳ್ತಿದಾರ, ಹೊಸದಾಗಿ ಏನಾದ್ರು ಪಾಪದಲ್ಲಿ ಬೀಳ್ತಿದಾರ. ಯಾಕಂದ್ರೆ ಪಾಪ ಅನ್ನುವಂತಹದ್ದು ಅದ್ರ ಕೈಗೆ ನಾವು ಸಿಕ್ಕಬೇಕಷ್ಟೇ. ಸಿಕ್ಕಿದ್ರೆ ದರ ಅಂತ ಹೇಳ್ಕೊಂಡು ಹೊರಟೋಗುತ್ತೆ. ಅದು ಎಷ್ಟು ದೂರ ಹೇಳ್ಕೊಂಡು ಹೋಗುತ್ತೆ ಅನ್ನುವಂತಹದ್ದು, ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ ಅನ್ನುವಂತಹದ್ದು, ಎಂತ ಪಾತಾಳಕ್ಕೆ ಹೇಳ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ನಮ್ಗೆ ನಮ್ಮ ಊಹೆಗೂ ಮೀರಿರುವಂತಹದ್ದು. ಈ ಬ್ಲಾಕ್ ಹೋಲ್ ಅಂತ ನೋಡ್ತೀವಲ್ವಾ ನಾವು, ಸೋಲಾರ್ ಸಿಸ್ಟಮ್ ಅಥವಾ ಯೂನಿವರ್ಸ್ ಅಲ್ಲಿ ಸಾಕಷ್ಟು ನಕ್ಷತ್ರಗಳಿದೆ, ಸತ್ತಿರುವಂತಹ ನಕ್ಷತ್ರಗಳಿಗಾಗ್ಲೇ ಮರಣ ಹೊಂದಿರುವಂತಹ ನಕ್ಷತ್ರಗಳು, ಅದನ್ನ ಬ್ಲಾಕ್ ಹೋಲ್ ಅಂತ ಕರಿತೀವಿ. ನೀವು MMT ಅಂತ ಹೇಳಿ ನೇಮ್ ಇದೆಯಲ್ವಾ, ಯಾರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ತೀರಾ ಪ್ಲೀಸ್? ಓಕೆ. ಈಗ ಈ ಯೂನಿವರ್ಸ್ ಅನ್ನು ನೀವು ನೋಡ್ತಿರ್ಬೇಕಾದ್ರೆ ಆ ಯೂನಿವರ್ಸ್ ಅಲ್ಲಿ ಸಾಕಷ್ಟು ಈಗಾಗಲೇ ಸತ್ತು ಹೋಗಿರುವಂತಹ ನಕ್ಷತ್ರಗಳಿರುತ್ತೆ. ಸತ್ತೋಗಿರುವಂತಹ ನಕ್ಷತ್ರಗಳು ಅಂದ್ರೆ ತುಂಬಾ ವರ್ಷಗಳು ಉಳಿದಿದೆ, ಇವಾಗ ಎಕ್ಸ್ಟಿಂಗ್ವಿಶ್ ಆಗೋಗಿದೆ, ಅಂದ್ರೆ ಆರೋಗಿದೆ ಆ ನಕ್ಷತ್ರ, ಸತ್ತೋಗಿದೆ. ಆದ್ರೂ ಆ ನಕ್ಷತ್ರಕ್ಕೆ ಯಾವ ಪವರ್ ಇರುತ್ತೆ ಗೊತ್ತಾ? ಬದುಕಿರುವಂತಹ ನಕ್ಷತ್ರ ಯಾವ್ದಾದ್ರು ಹತ್ರ ಬಂದ್ರೆ ಎಳ್ಕೊಂಡ್ಬಿಡುತ್ತೆ. ಒಂದ್ಸರಿ ಎಳ್ಕೊಳ್ತು ಅಂತ ಹೇಳಿದ್ರೆ ಮತ್ತೆ ಬಿಡುವುದಿಲ್ಲ. ವಿಚಿತ್ರ ಏನು ಅಂತ ಹೇಳಿದ್ರೆ, ಈ ಸತ್ತೋಗಿರುವಂತಹ ನಕ್ಷತ್ರಗಳಿಗೆ ಕಲರ್ ಇರೋದಿಲ್ಲ, ಕಪ್ಪಾಗಿರುತ್ತೆ ನೋಡ್ಲಿಕ್ಕೆ. ಯೂನಿವರ್ಸ್ ಹೇಗಿರುತ್ತೆ, ಅಂತರಿಕ್ಷ ಹೇಗಿರುತ್ತೆ ನೋಡ್ಲಿಕ್ಕೆ? ಕಪ್ಪಾಗಿರುತ್ತೆ. ನಿಜನಾ ಇಲ್ವಾ? ನಿಮ್ಮ ಮಕ್ಕಳ ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಸೋಲಾರ್ ಸಿಸ್ಟಮ್ ಹೇಗಿರುತ್ತೆ ಹೊರಗಡೆ? ಕಪ್ಪಾಗಿರುತ್ತೆ ಪೂರ್ತಿಯಾಗಿ. ಹೌದಾ? ಈ ಚಿತ್ರ ಏನು ಅಂದ್ರೆ, ಈ ಸತ್ತಿರುವಂತಹ ನಕ್ಷತ್ರಗಳು ಸಹ ಕಪ್ಪಾಗಿರುತ್ತೆ ನೋಡ್ಲಿಕ್ಕೆ. ತುಂಬಾ ದೊಡ್ಡ ನಕ್ಷತ್ರಗಳಿವು, ಸತ್ತ ನಂತರ ಮತ್ತೂ ದೊಡ್ಡದಾಗುತ್ತೆ. ಓಕೆ. ಈಗ ದೊಡ್ಡದಾಗಿರುವಂತಹ ಸತ್ತಿರುವಂತಹ ನಕ್ಷತ್ರ ಬ್ಲಾಕ್ ಹೋಲ್ ಅನ್ನುವಂಥದ್ದು, ಅದಕ್ಕೆ ಕಲರ್ ಇರೋದಿಲ್ಲ, ಅದ್ರಲ್ಲಿ ಇದೆ ಅಂತಾನೂ ಗೊತ್ತಿರೋದಿಲ್ಲ. ಓಕೆ. ಈಗ ಬೇರೆ ನಕ್ಷತ್ರ ಹತ್ರ ಬಂತು ಅಂತ ಅನ್ಕೊಳ್ಳಿ, ಬದುಕಿರುವಂತಹ ನಕ್ಷತ್ರ, ಕಲರ್ ಇರುವಂತಹ ನಕ್ಷತ್ರ ಹತ್ರ ಬಂತು ಅಂತ ಅನ್ಕೊಳ್ಳಿ, ಪಟ್ ಅಂತ ಹಿಡಿದು ಹೇಳ್ಕೊಳ್ಳುತ್ತೆ, ಮತ್ತೆ ಇನ್ನಿವತ್ತು ಬಿಡುವುದಿಲ್ಲ, ಅದು ಕಪ್ಪಾಗಿ ಮಾರ್ಪಟ್ಬಿಡುತ್ತೆ. ಆ ಬದುಕಿರುವಂತಹ ನಕ್ಷತ್ರವೂ ಸಹ, ಈಗಾಗಲೇ ಬೆಳಕು ಕೊಡ್ತಿರುವಂತಹ ನಕ್ಷತ್ರವೂ ಸಹ ಕಪ್ಪಾಗಿ ಮಾರ್ಪಟ್ಬಿಡುತ್ತೆ. ಹೌದಾ? ಹತ್ರ ಹೋಗ್ಬಾರ್ದು. ಅದಕ್ಕೆ ದೇವರು ಹೇಳಿರುವಂತಹದ್ದು ಓಡೋಗ್ಬೇಕು ಕೆಲವು ಸಾರಿ ಪಾಪವನ್ನು ನೋಡಿದಾಗ. ನಮ್ಮ ಮುಖ್ಯವಾಗಿ ಯವನಸ್ಥರಿಗೆ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ, ನಮ್ಮ ಯೌವನಿಚ್ಛೆಗಳಿಂದ ನಾವು ಓಡ್ಬೇಕು. ಅಲ್ಲಿ ಹತ್ರ ಹೋಗಿ ಟಚ್ ಮಾಡುವಂತಹ ವಿಚಾರಗಳೆಲ್ಲ ಕೆಲವು, ಹತ್ರ ಹೋಗಿ ನೋಡ್ಕೊಂಡು ಬರುವಂತಹ ಕೆಲಸಗಳೆಲ್ಲ, ವಿಚಾರಗಳೆಲ್ಲ ಕೆಲವು. ಓಡೋಗ್ಬೇಕು. ಪಾಪ ಅನ್ನುವಂತಹದ್ದಿದೆ ಅನ್ನುವಂತಹ ಇಂಡಿಕೇಶನ್ ಸಿಕ್ಕಿದ್ರು ಸಹ ಅಲ್ಲಿಂದ ದೂರ ಆಗ್ಬೇಕು. ಹತ್ರ ಹೋಗಿ ಒಂದ್ಸರಿ ಟಚ್ ಆಯ್ತು, ಒಂದ್ಸರಿ ಅದ್ ನಮ್ಮನ್ನು ಎಳ್ಕೊಳ್ತು ಅಂತ ಹೇಳಿದ್ರೆ ಇನ್ಯಾವತ್ತು ಬಿಡುವಂತಹ ಸಾಧ್ಯತೆಗಳಿರೋದಿಲ್ಲ. ಓಕೆ. ನಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನಂಬ್ತಿದ್ದೀನಿ. ನಾವು ಓದಂತಹ ಪ್ರಕಟಣೆ ಗ್ರಂಥದಲ್ಲಿರುವಂತಹ ಮಾತು, ದೇವರು ಅನ್ಯಾಯಗಾರನು ಇನ್ನೂ ಅನ್ಯಾಯಗಾರನಾಗ್ಲಿ ಅಂತ ಹೇಳಿರೋದ ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಅನ್ಯಾಯಗಾರನಾಗ್ತಾರೆ. ದೇವ್ರು ಹೇಳಿರೋದಕ್ಕಾಗೋದಿಲ್ಲ. ದೇವ್ರ ಅನ್ಯಾಯಗಾರನಾಗ್ಲಿ ಅಂತ ಹೇಳಿ ಶಾಪ ಹಾಕಿದ್ದಾರೆ, ಅದಕ್ಕೋಸ್ಕರ ಆಗ್ತಿದ್ದಾರೆ ಅಲ್ಲ. ಅದರ ಅರ್ಥ ಏನು? ಅವ್ರ ಅನ್ಯಾಯಗಾರರಾಗ್ತಾರೆ ಯಾಕೆಂದ್ರೆ ಅವ್ರು ಬಿದ್ದಿರುವಂತಹ ಪಾಪಗಳು ಅಂತವುಗಳು, ಆ ಪಾಪಗಳು ಎಳ್ಕೊಂಡು ಹೋಗುತ್ತೆ ಅವ್ರನ್ನ. ಅದಕ್ಕೋಸ್ಕರ ಹೇಳಿರುವಂತಹದ್ದು ಅನ್ಯಾಯಗಾರನು ಇನ್ನೂ ಅನ್ಯಾಯಗಾರನಾಗ್ತಾನೆ ಆಗ್ಲಿ. ನಮ್ಮ ಫೋಕಸ್ ಎಲ್ಲಿರ್ಬೇಕು ಅಂದ್ರೆ, ಎರಡೂ ಕಡೆ ನಮ್ಮ ಫೋಕಸ್ ಇರ್ಬೇಕು. ಅನ್ಯಾಯಗಾರನನ್ನು ರಕ್ಷಿಸುವಂತಹ ಕಡೆನೂ ಫೋಕಸ್ ಇರ್ಬೇಕು. ನೆಕ್ಸ್ಟ್ ಅದನ್ನ ಹೊರತುಪಡಿಸಿ ಈಗಾಗಲೇ ಯಾರಾದ್ರೂ ನೀತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಹೆಚ್ಚಾಗಿ ನೀತಿವಂತರಾಗುವಂತಹ ಕಡೆನೂ ಇರ್ಬೇಕು. ಆದ್ರೆ ಹೆಚ್ಚಾಗಿ ಎಲ್ಲಿರ್ಬೇಕು ಅಂದ್ರೆ, ಈ ಕಡೆ ಕಾಲದಲ್ಲಿ ಈಗಾಗಲೇ ಯಾರು ನೀತಿ ಮಾರ್ಗದಲ್ಲಿ ಇದಾರೋ ಅವರನ್ನು ಕಾಪಾಡಿಕೊಳ್ಳುವಂತಹ ಕಡೆ, ಈಗಾಗಲೇ ಯಾರು ರಕ್ಷಣೆ ಮಾರ್ಗದಲ್ಲಿ ಇದಾರೋ, ಯಾರು ಈಗಾಗಲೇ ಪವಿತ್ರರಾಗಿದಾರೋ ಆ ಪವಿತ್ರರನ್ನ ಕಾಪಾಡ್ಕೊಳ್ಳುವಂತಹದ್ರ ಕಡೆ. ಯಾಕಂದ್ರೆ ಇವ್ರನ್ನ ರಕ್ಷಿಸುವಂತಹದಷ್ಟು ಕಷ್ಟ. ಈಗಾಗಲೇ ಯಾರು ದಾರಿ ತಪ್ಪಿದಾರೋ, ಈಗಾಗಲೇ ಯಾರು ಪಾಪದಲ್ಲಿ ಬಿದ್ದಿದಾರೋ ಅವ್ರು ರಕ್ಷಿಸುವಂತಹದಷ್ಟು ಕಷ್ಟ. ಇದು ಕೂಡಿಸಿಟ್ಟುಕೊಳ್ಳುವಂತಹ ಸಮಯ, ಬಿತ್ತುವಂತಹ ಸಮಯ ಆಗಿಲ್ಲದೆ ಇರ್ಬೋದು ಇನ್ನೊಂದ್ ಸ್ವಲ್ಪ ವರ್ಷ ಕಳೆದ ನಂತರ. ಓಕೆ. ಇದನ್ನೆಲ್ಲವೂ ಸಹ ನೆನಪಿಟ್ಕೊಳ್ಳಿ. ಮತ್ತೆ ಪಾಪ ಅನ್ನುವಂತಹದ್ದು ಎಷ್ಟು ಕ್ರೂರಾತಿ ಕ್ರೂರವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಬಿಹೇವ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಸೊ ನಮ್ಮ ಸುತ್ತಮುತ್ತ ಇರುವಂತಹವರಲ್ಲಿ ಪಾಪ ಅಂಟದಂತೆ, ಪಾಪದ ಮಾಯಿಗೆ ಅವರು ಬೀಳದಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮದು. ಓಕೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಪಾಪ
ಪಾಪ ಒಬ್ಬ ಮನುಷ್ಯನ ಮೇಲೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಬೀರುವಂತಹ ಪ್ರಭಾವ ಎಷ್ಟು ಕಠೋರವಾಗಿರುವಂತಹದ್ದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ, ನಾವು ನೋಡಿದ್ವಿ. ಇದಂದ್ರೆ ಒಂದು ಸಾರಿ ಪಾಪದ ಮಾಯೆಯಲ್ಲಿ ಬಿದ್ದರೆ ಆ ಪಾಪ ಏನೇನ್ ಹೇಳುತ್ತೋ ಎಲ್ಲವನ್ನು ಮಾಡ್ಲಿಕ್ಕೆ ಒಬ್ಬ ಮನುಷ್ಯ ಮುಂದಾಗ್ತಾನೆ. ಆ ಪಾಪ ಒಬ್ಬ ಮನುಷ್ಯನನ್ನ ಹೇಗೆಲ್ಲ ತಪ್ಪಾಗಿ ಗೈಡ್ ಮಾಡುತ್ತೋ ಅದನ್ನೆಲ್ಲ ಮಾಡುವುದಕ್ಕೆ ಮುಂದಾಗ್ತಾನೆ. ಏನ್ ಬೇಕಾದ್ರೂ ಮಾಡ್ಲಿಕ್ಕೂ ಮುಂದಾಗ್ತಾನೆ ಪಾಪಕ್ಕೋಸ್ಕರ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಇದಂದ್ರೆ ಪಾಪದ ಮಾಯೆಗೆ ನಮ್ಮನ್ನ ನಾವು ಬೀಳದಂತೆ, ನಮ್ಮನ್ನ ನಾವು ಒಳಪಡಿಸದಂತೆ, ನಮ್ಮನ್ನ ನಾವು ಕಾಪಾಡಿಕೊಳ್ಳುವಂತಹ ಶಕ್ತಿಯನ್ನ, ಬಲವನ್ನ ನಿಮ್ಮ ವಾಕ್ಯದ ಮೂಲಕ ನಮಗೆ ಕೊಟ್ಟು ನಡೆಸಿ. ಹೌದು ಅಪ್ಪ, ಈ ಕೊನೆ ಕಾಲದಲ್ಲಿ ಬಿತ್ತುವುದಕ್ಕಿಂತ ಇನ್ನೂ ಹೆಚ್ಚಾಗಿರುವಂತಹ ಕೆಲಸ ಅಂತ ಹೇಳಿದ್ರೆ ಈ ಬಿತ್ತಿರುವಂತಹದನ್ನು ಕೂಡಿಸಿಟ್ಟುಕೊಳ್ಳುವಂತಹ ಕೆಲಸ. ಅದನ್ನು ನೀವು ಹೇಳಿರುವಂತಹದ್ದು ತಂದೆ ಪ್ರಕಟಣೆ ಗ್ರಂಥದಲ್ಲಿ. ಅನ್ಯಾಯಗಾರರು ಇನ್ನೂ ಅನ್ಯಾಯಗಾರರಾಗ್ಲಿ ಅಂತ ಹೇಳಿದ್ರೆ ನೀವು ನಿಮ್ಮ ಮಕ್ಕಳಿಗೆ ಶಾಪ ಹಾಕ್ತಿಲ್ಲ, ಬದಲಾಗಿ ಅವರ ಭವಿಷ್ಯತ್ ಏನಾಗ್ಬೋದು ಅವ್ರ ಪಾಪದಲ್ಲಿ ಬಿದ್ದರೆ ಅಂತ ಹೇಳ್ತಿದ್ದೀರ. ಇದೆಲ್ಲ ಅರ್ಥ ಮಾಡ್ಕೊಂಡಿರುವಂತಹ ನಾವು ನಮ್ಮ ಸುತ್ತಮುತ್ತ ನೀವು ನಮಗೆ ಸನ್ನಿಹಿತರಾಗಿ ಕೊಟ್ಟಿರುವಂತಹ ಆತ್ಮಗಳನ್ನ ಅವರ ದಾರಿ ತಪ್ಪದಂತೆ ಕಾಪಾಡಿಕೊಳ್ಳುವಂತಹ ಆ ಬಾಧ್ಯಸ್ಥರಾಗಿ ನಮ್ಮನ್ನ ನಿಲ್ಲಿಸಿ, ದಾರಿ ತಪ್ಪದಂತೆ ಅವ್ರು ನೋಡ್ಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಸಹ ಅವ್ರು ಕೇಳಿರುವಂತಹ ಮಾತುಗಳನ್ನು ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ಈ ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಸಹ ಮುಂದೆ ನಡೆಸ್ಕೊಂಡು ಹೋಗ್ತಿರುವಂತಹ ರೇಖಾ ಆಂಟಿ ಅವರು, ಅವ್ರಿಗಿರುವಂತಹ ಶಿಸ್ತು, ಇದೆಲ್ಲವನ್ನು ನೀವು ನೋಡ್ತಿದ್ದೀರಾ. ಅವ್ರು ಬರಬೇಕಾಗಿರುವಂತಹ ಪ್ರತಿಫಲವನ್ನ ನೀವು ಕೊಡ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ದೀವಿ ತಂದೆ. ಹಾಗೆ ಅಪ್ಪ, ನಮ್ಮನ್ನ ಪ್ರತಿನಿತ್ಯವೂ ಭಕ್ತಿಯಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತಿರುವಂತಹ ನಮ್ಮ ಸಭಾಪಾಲಕರು, ಉಳಿದಂತಹ ಎಲ್ಲ ದೈವ ಸಂದೇಶಕರು, ಅವರ ಕುಟುಂಬಗಳು, ಅವರ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಆರೋಗ್ಯ, ಪ್ರತಿಯೊಂದನ್ನು ನೀವು ನೆನಪು ಮಾಡಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಅವೆಲ್ಲವನ್ನೂ ಸಹ ನಡೆಸ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ದೀವಿ ಅಪ್ಪ. ಹಾಗೆ ತಂದೆ, ಆದರ್ಶ್ ಅವರ ಕುಟುಂಬದಲ್ಲಿ ಆದಂತಹ ಲಾಸ್ನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಅಪ್ಪ. ಅವರ ಕುಟುಂಬಕ್ಕೆ ಆಗ್ಬೇಕಾಗಿರುವಂತಹ ಸಾಂತ್ವನವನ್ನ ನೀವು ಕೊಡ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ದೀವಿ ತಂದೆ. ಎಲ್ಲವನ್ನು ನಿಮ್ಮ ಕರೆದಲ್ಲಿ ಒಪ್ಪಿಸ್ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದೆ, ಪರಲೋಕದಲ್ಲಿರುವ ನಮ್ಮ ತಂದೆ. ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.